ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು. ಭೂಮಿ ಆಕಾಶಗಳನ್ನು ಮಾತು ಮಾತ್ರದಿಂದಲೇ ಉಂಟು ಮಾಡಿರುವಂತ ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ದೇವರೇ, ನಿನ್ನ ಒಂದು ಶಕ್ತಿಯು ಎಷ್ಟೋ ದೊಡ್ಡದು. ಆ ನಿನ್ನ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂತ ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ದೇವ, ನಾವೆಲ್ಲರೂ ನಿನ್ನ ಶಕ್ತಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಸಮಯದಲ್ಲಿ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ, ಬಲಹೀನರಾಗಿರುವಂತ ನಮಗೆ ಬಲವನ್ನು ಕೊಟ್ಟು ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವ ಜನರೇ, ಒಂದು ಅಮೂಲ್ಯವಾದಂತ ಅಂಶವನ್ನ ನಾವು ಸತ್ಯವೇದದ ಮೂಲಕವಾಗಿ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಆ ಅಂಶದ ಹೆಸರು ಏನು ಅಂತ ಹೇಳಿ ನೋಡುವಾಗ, ಈ ಪ್ರಪಂಚಕ್ಕೆ ತಿಳಿಯದಂತ ಸಂಗತಿ, ವಿಜ್ಞಾನಿಗಳಿಗೆ ತಿಳಿಯದಂತ ಸಂಗತಿ, ಮೇಧಾವಿಗಳೆನಿಸಿಕೊಂಡಂತವರಿಗೆ ತಿಳಿಯದಂತ ಸಂಗತಿ, ಬೈಬಲ್ ಅನ್ನು ಹಿಡಿದುಕೊಂಡಿರುವಂತ ಕೆಲವರಿಗೂ ಕೂಡ ತಿಳಿಯದಂತ ಸಂಗತಿಯೇ, ಮನುಷ್ಯನೇ ದೇವರ ಶಕ್ತಿಯ ಬಗ್ಗೆ ನಿನಗೇನು ಗೊತ್ತು ಎಂಬುದಾಗಿ. ಮತ್ತೆ ಹೇಳ್ತೀನಿ, ಮನುಷ್ಯನೇ ದೇವರ ಶಕ್ತಿಯ ಬಗ್ಗೆ ನಿನಗೇನು ಗೊತ್ತು ಎಂಬುದಾಗಿ. ಪ್ರೀತಿ ದೇವಜನರೇ, ನಮಗೆ ಭೌತಿಕವಾಗಿ ಇರುವಂತ ಶಕ್ತಿಗಳು ಗೊತ್ತಿದೆ. ನಮ್ಮ ಒಂದು ಶಾರೀರಿಕವಾದಂತ ಶಕ್ತಿಗಳ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಈ ಪ್ರಕೃತಿಯಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳಲ್ಲಾಗಿರ್ಬೋದು, ಕೆಲವೊಂದು ಯಂತ್ರಗಳಲ್ಲಾಗಿರ್ಬೋದು ಇರುವಂತ ಕೆಲವೊಂದು ಶಕ್ತಿ ಗೊತ್ತಿದೆ. ಆದ್ರೆ ದೇವರ ಶಕ್ತಿಯ ಬಗ್ಗೆ ಯಾವತ್ತಾದ್ರೂ ನಾವು ಒಂದು ಸಾರಿ ಆಲೋಚನೆ ಮಾಡಿ ತಿಳ್ಕೊಂಡಿದೀವ ಅಂತ ನೋಡಿದ್ರೆ ಅದನ್ನ 0 ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತಂದ್ರೆ ಇಂಥ ಒಂದು ವಿಚಾರಕ್ಕೆ ಯಾರು ಕೂಡ ತಲೆನೇ ಕೆಡಿಸ್ಕೊಳಲ್ಲ. ಆದ್ರಿಂದ ಮನುಷ್ಯನಿಗೆ ದೇವರ ಶಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಕಾರಣ, ದೇವರ ಶಕ್ತಿಯ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳಬೇಕಾಗಿರುವಂತದ್ದು ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಇನ್ನು ಮಾನವನು ವಾಸಿಸುತ್ತಿರುವಂತ ಈ ಒಂದು ಪ್ರಪಂಚ ಶಕ್ತಿಯುತವಾದಂತ ಪ್ರಪಂಚವೇ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿ ನೋಡುವಾಗ, ಮಾನವನು ತಿಳಿದುಕೊಂಡಂತ ಒಂದು ಪ್ರಾಥಮಿಕ ಒಂದು ಸೂತ್ರಗಳ ಪ್ರಕಾರವಾಗಿ ಕೆಲಸ ಮಾಡುವಂತ ಪ್ರತಿಭೆಯನ್ನ, ಇಲ್ಲ ಒಂದು ಕೆಪಾಸಿಟಿಯನ್ನೇನೆ ನಾವೇನ್ ಮಾಡ್ತೀವಿ, ಶಕ್ತಿ ಎಂಬುದಾಗಿ ನಾವು ಗುರುತಿಸ್ತೀವಿ. ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಒಂದು ಪವರ್ ಬೇಕು. ಅದನ್ನೇ ಏನ್ ಮಾಡ್ತೀವಿ, ಶಕ್ತಿ ಎಂಬುದಾಗಿ ಹೇಳ್ತೀವಿ. ಇಡೀ ವಿಶ್ವದಲ್ಲಿ ಇರುವಂತ, ಈ ಸೃಷ್ಟಿಯಲ್ಲಿ ಇರುವಂತ ಪ್ರತಿಯೊಂದು ಪದಾರ್ಥಕ್ಕೂ ಶಕ್ತಿ ಎನ್ನುವಂಥದ್ದಿದೆ. ಈ ಒಂದು ಶಕ್ತಿ ಎನ್ನುವಂಥದ್ದಿರೋದ್ರಿಂದಲೇ ಪ್ರತಿಯೊಂದು ಅವುಗಳ ಕೆಲಸವನ್ನ ಆಯಾ ಸಮಯಗಳಲ್ಲಿ ಅವುಗಳಿಗೆ ಇರುವಂತ ಶಕ್ತಿಯ ಮೂಲಕವಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಒಂದು ವೇಳೆ ಅಂತ ಶಕ್ತಿ ಇರ್ಲಿಲ್ಲ ಅಂತ್ಕೊಳ್ಳಿ, ಅದನ್ನ ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಈ ಎನರ್ಜಿ ಎನ್ನುವಂತ ಇದನ್ನ ಇಂಗ್ಲಿಷಾಗಿ ಎನರ್ಜಿ ಎಂಬುದಾಗಿ ನಾವು ಕರಿತೀವಿ ಈ ಒಂದು ಶಕ್ತಿಯನ್ನ. ಈ ಒಂದು ಎನರ್ಜಿ ಎನ್ನುವಂತ ಪದ ಎರ್ಜಿಯಾ ಎನ್ನುವಂತ ಒಂದು ಪದದಿಂದನ ಬಂದಿದೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದರ ಒಂದು ಅರ್ಥ ಏನು ಅಂತ ಹೇಳಿ ನೋಡುವಾಗ, ಕೃತ್ಯ ಇಲ್ಲವೇ ಕೆಲಸ ಎಂಬುದಾಗಿ. ಕೃತ್ಯ ಇಲ್ಲವೇ ಕೆಲಸ ಎನ್ನುವಂತ ಈ ಒಂದು ವಿಚಾರವನ್ನೇ ನಾವು ಎನರ್ಜಿ ಎಂಬುದಾಗಿ ನಾವು ಹೇಳ್ತೀವಿ. ಯಾವ ಒಂದು ವಸ್ತುವಾದ್ರೂ ಕೂಡ ಶಕ್ತಿಯನ್ನ, ಅಂದ್ರೆ ನಾವು ಸೃಷ್ಟಿಯಲ್ಲಿ ಪ್ರತಿಯೊಂದಿಗೂ ಶಕ್ತಿ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡಿದೀವಿ. ಪ್ರತಿಯೊಂದು ವಸ್ತುವಿಗೂ ಕೂಡ ಶಕ್ತಿ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡಿದೀವಿ. ಈ ಒಂದು ಶಕ್ತಿಯನ್ನ 2 ರೂಪಗಳಾಗಿ ಹೊಂದಿರುತ್ತದೆ. ಅದು ಯಾವ ರೂಪವಾಗಿ ಅಂತ ಹೇಳಿ ನೋಡುವಾಗ, ಒಂದು ಸ್ಥಿತಿಶಕ್ತಿಯಾಗಿ ಅಥವಾ ಇನ್ನೊಂದು ಗತಿಶಕ್ತಿಯಾಗಿ. ಸ್ಥಿತಿಶಕ್ತಿಯಾಗಿ, ಗತಿಶಕ್ತಿಯಾಗಿ 2 ವಿಧವಾಗಿ ಈ ಶಕ್ತಿಗಳನ್ನ ಹೊಂದಿಕೊಂಡಿರ್ತದೆ. ವಸ್ತು ಅದರ ಒಂದು ಸ್ಥಾನದಿಂದ ಆಗ್ಲಿ ಸ್ಥಿತಿಯಿಂದ ಆಗ್ಲಿ ಲಭಿಸುವಂತ ಒಂದು ಶಕ್ತಿಯನ್ನೇ ಸ್ಥಿತಿ ಶಕ್ತಿ ಎಂಬುದಾಗಿ ಕರಿತೀವಿ. ವಸ್ತು ತನ್ನ ಗಮನದಿಂದ ಲಭಿಸುವಂತ ಶಕ್ತಿಯನ್ನೇ ಗತಿಶಕ್ತಿ ಎಂಬುದಾಗಿ ಸ್ಪಷ್ಟವಾಗಿ ನಾವೆಲ್ಲರೂ ಕೆಲವೊಂದು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬಲ್ಲವಂತ ಒಂದು ಸಾಮರ್ಥ್ಯವನ್ನ ಶಕ್ತಿ ಎಂಬುದಾಗಿ ಕರಿತೀವಿ. ಅದು ಯಾವುದೇ ವ್ಯವಸ್ಥೆ ಆಗಿರ್ಬೋದು, ಅದು ಯಾವುದೇ ಒಂದು ವಿಧಾನದಲ್ಲಿ ಆಗಿರ್ಬೋದು, ಆ ಕೆಲಸ ಮಾಡುವಂತ ವ್ಯವಸ್ಥೆ ಏನಿದೆಯೋ ಅದರಲ್ಲಿ ಮಾಡಬಲ್ಲಂತ ಸಾಮರ್ಥ್ಯವನ್ನೇ ನಾವೇನ್ ಮಾಡ್ತೀವಿ, ಶಕ್ತಿ ಎಂಬುದಾಗಿ ಕರಿತೀವಿ. ಸೌರ ವ್ಯವಸ್ಥೆಯಿಂದ ಒಂದು ಶರೀರದ ವ್ಯವಸ್ಥೆವರೆಗೂ ಕೂಡ
ಶಕ್ತಿ ಎನ್ನುವಂಥದ್ದು ಅಂತರ್ಲೀನವಾಗಿ ಪ್ರತಿ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ನೋಡಬಹುದು. ಸೌರ ವ್ಯವಸ್ಥೆ ಅಂದ್ರೆ ಸೂರ್ಯನ ಒಂದು ಆ ಶಕ್ತಿಯಿಂದ ಮೊದಲುಗೊಂಡು ನಮ್ಮ ಒಂದು ಶಾರೀರಿಕವಾದಂತ ಶಕ್ತಿಯವರೆಗೂ ಪ್ರತಿಯೊಂದ್ರಲ್ಲಿ ಅಂದ್ರೆ ನಾವು ಕೆಲಸ ಮಾಡುವುದಕ್ಕೂ ಕೂಡ ಶಕ್ತಿ ಎನ್ನುವಂಥದ್ದು ಬೇಕು. ಸೂರ್ಯನ ಕೆಲಸ ಮಾಡುವುದಕ್ಕೂ ಕೂಡ ಶಕ್ತಿ ಎನ್ನುವಂಥದ್ದು ಬೇಕು ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿ ನೋಡುವಾಗ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ನಮ್ಮ ಶರೀರವಾಗಿ ನಾವಾಗಿರ್ಬೋದು, ಇಲ್ಲ ಸೂರ್ಯನಾಗಿರ್ಬೋದು, ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಾಗಿರ್ಬೋದು, ಕೆಲಸವನ್ನ ಮಾಡಬೇಕು ಅಂದ್ರೆ ಶಕ್ತಿ ಎನ್ನುವಂಥದ್ದು ಅವಶ್ಯಕವಾಗಿ ಬೇಕೇ ಬೇಕು. ಆದದ್ರಿಂದವೇ ಕೆಲಸವನ್ನ ಮಾಡುವುದಕ್ಕೆ ಇರುವಂತ ಸಾಮರ್ಥ್ಯವನ್ನೇ ನಾವು ಶಕ್ತಿ ಎಂಬುದಾಗಿ ಅಥವಾ ಎನರ್ಜಿ ಎಂಬುದಾಗಿ ನಾವು ಕರಿತೀವಿ. ಈ ಒಂದು ಶಕ್ತಿ ಪ್ರಕೃತಿಯಲ್ಲಿ ವಿವಿಧ ರೂಪಗಳಲ್ಲಿ ಇರುತ್ತೆ. ಒಂದೇ ರೂಪದಲ್ಲಿ ಇರ್ತತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದೊಂದು ರೂಪದಲ್ಲಿ ಒಂದೊಂದು ವಿಧವಾದಂತ ಶಕ್ತಿಗಳು ಕಾಣುತ್ತೆ. ಅದರಲ್ಲಿ ಕೆಲವೊಂದನ್ನು ನೋಡುವಂತದ್ದಾದ್ರೆ ಕಾಂತಿ ಶಕ್ತಿ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಸೂರ್ಯನಿಂದ ಕಾಂತಿ ಎನ್ನುವಂಥದ್ದು, ಬೆಳಕು ಎನ್ನುವಂಥದ್ದು ಬರುತ್ತಾ ಅಂತ ನೋಡುವಾಗ ಬರುತ್ತೆ. ನಾವದನ್ನ ಈ ಒಂದು ಬೆಳಕಿನ ಶಕ್ತಿಯನ್ನೇ ಕಾಂತಿ ಶಕ್ತಿ ಅಂದ್ರೆ ಲೈಟ್ ಎನರ್ಜಿ ಎಂಬುದಾಗಿ, ಇಲ್ಲ ಉಷ್ಣ ಶಕ್ತಿ ಎಂಬುದಾಗಿ, ಹೀಟ್ ಎನರ್ಜಿ ಎಂಬುದಾಗಿ, ಇಲ್ಲ ಧ್ವನಿ ಶಕ್ತಿ ಅಂದ್ರೆ ಶಬ್ದದ ಒಂದು ಶಕ್ತಿ, ಸೌಂಡ್ ಎನರ್ಜಿ ಎಂಬುದಾಗಿ ಈ ಒಂದು ಮೊದಲಾದಂತ ಶಕ್ತಿಗಳು ಪ್ರಕೃತಿಯಲ್ಲಿ ನಮಗೆ ಕಾಣುತ್ತೆ. ಪ್ರಥಮವಾದಂತ ಈ ಒಂದು ಮೂರರಿಂದ ಜೀವಿಯು ಉಳಿಯುವುದಕ್ಕೆ ಒಂದು ಸಂಭವ ಇರ್ತದೆ ಅಂತ ಹೇಳಿ ಮೊದಲು ಗ್ರಹಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಯಾವ ಜೀವಿಯು ಕೂಡ ಈ ಒಂದು ಮೂಲ ಶಕ್ತಿಗಳಿಲ್ಲದೇನೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇಡೀ ಪ್ರಕೃತಿಯೆಲ್ಲ ಈ ಒಂದು ಮೂರು ಶಕ್ತಿಗಳನ್ನ ಹೊಂದಿದೆ ಅಂತ ನೋಡುವಾಗ ಯಾವುದಾದ್ರೂ ಕೂಡ ಶಕ್ತಿಯನ್ನ ಹೊಂದಿದ್ರೆ ಅದು ಜೀವಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇವುಗಳಿಂದ ಮಾನವನು ತನ್ನ ಒಂದು ವಿಜ್ಞಾನದಿಂದ ಅನೇಕ ಶಕ್ತಿಗಳನ್ನ ಗ್ರಹಿಸುವಂತವನಾಗಿದ್ದಾನೆ. ಅಂದ್ರೆ ಇಂಥ ಒಂದು ಶಕ್ತಿಗಳನ್ನ ನೋಡಿ ಪ್ರಕೃತಿಯಲ್ಲಿ ಇರುವಂತಹ ಬೇರೆ ಬೇರೆ ಶಕ್ತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ತಿಳಿದುಕೊಳ್ಳುವಂತವನಾಗಿದ್ದಾನೆ. ಅದರಲ್ಲಿ ಕೆಲವೊಂದನ್ನು ನೋಡುವಂತದ್ದಾದ್ರೆ ಈ ವಿದ್ಯುತ್ ಶಕ್ತಿ ಆಗಿರ್ಬೋದು, ಯಾಂತ್ರಿಕ ಶಕ್ತಿ ಆಗಿರ್ಬೋದು, ಅಯಸ್ಕಾಂತ ಶಕ್ತಿ ಆಗಿರ್ಬೋದು, ಮತ್ತೆ ಎಷ್ಟೋ ಶಕ್ತಿಗಳಿದೆ. ಇವೆಲ್ಲವನ್ನ ಈ ಶಕ್ತಿನೇ ಬೇರೆ, ಈ ಶಕ್ತಿನೇ ಬೇರೆ, ಈ ಶಕ್ತಿನೇ ಬೇರೆ ಎಂಬುದಾಗಿ ಇದನ್ನು ವಿಂಗಡಣೆ ಮಾಡಿ ಪರಿಶೀಲನೆ ಮಾಡಿ ಇವತ್ತು ಕಂಡುಕೊಂಡಿದ್ದಾನೆ. ಈ ಒಂದು ಶಕ್ತಿಯನ್ನು ಹೊಂದಿರುವಂತ ಒಂದು ಮುಖ್ಯವಾದಂತ ಲಕ್ಷಣವನ್ನ ನಾವಿಲ್ಲಿ ಅಧ್ಯಯನ ಮಾಡುವಂತವರಾಗಿ ಇರಬೇಕು. ಯಾಕೆ ಅಂತಂದ್ರೆ ಶಕ್ತಿ ಶಕ್ತಿ ಎನ್ನುವಂಥದ್ದು ಅಂದ್ರೆ ಪವರ್ ಎನ್ನುವಂಥದ್ದು ಈ ಅನೇಕ ರೂಪಗಳನ್ನ ಹೊಂದಿದ್ರು ಕೂಡ ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಮಾರ್ಪಡಿಸಬಹುದು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ಶಕ್ತಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಮಾರ್ಪಡಿಸಬಹುದು. ಅದು ಯಾವ ರೀತಿಯಾಗಿ ಅಂತ ಹೇಳಿ ನೋಡುವಾಗ ಈ ವಿದ್ಯುತ್ ಶಕ್ತಿ ಎನ್ನುವಂಥದ್ದಿದೆ. ಈ ವಿದ್ಯುತ್ ಶಕ್ತಿ ಎನ್ನುವಂಥದ್ದು ಕಣ್ಣಿಗೆ ಕಾಣದಂತೆ ಇರುವಂಥದ್ದು. ಅದನ್ನ ಒಂದು ಫ್ಯಾನಿನ ಒಳಗೆ ಕಳಿಸಿದ ಒಂದು ಕಡೆ ಅದನ್ನ ಗಾಳಿಯ ರೂಪದಲ್ಲಿ ನಾವು ನೋಡ್ಬೋದು. ಅಂದ್ರೆ ಫ್ಯಾನ್ ತಿರುಗುತ್ತೆ, ಶಕ್ತಿ ಎನ್ನುವಂಥದ್ದು ಫ್ಯಾನ್ ಅಲ್ಲಿ ಸೇರಿದಾಗ ಫ್ಯಾನ್ ಎನ್ನುವಂಥದ್ದು ತಿರುಗುತ್ತೆ. ಅವಾಗ ನಾವು ಈ ಒಂದು ಶಕ್ತಿಯನ್ನ ಗಾಳಿಯ ರೂಪದಲ್ಲಿ ಆ ಫ್ಯಾನ್ ತಿರುಗುವಂತದರ ಮೂಲಕವಾಗಿ ನೋಡ್ಬೋದು. ಆ ರೀತಿಯಾಗಿ ಶಕ್ತಿಯನ್ನ ಮತ್ತೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದು ಅಂತ ನೋಡುವಾಗ ಬದಲಾವಣೆಯನ್ನ ಮಾಡಬಹುದು. ಅಂದ್ರೆ ಒಂದು ರೂಪದಲ್ಲಿ ಅದು ಅದೃಶ್ಯವಾಗಿದ್ರು ಕೂಡ, ಕಾಣದಲ್ಲೇ ಇದ್ರೂ ಕೂಡ ತಿರುಗಿ ಮತ್ತೊಂದು ರೂಪದಲ್ಲಿ ಅದು ಪ್ರತ್ಯಕ್ಷವಾಗ್ತದೆ. ಅಂದ್ರೆ ಈಗ ವೈರ್ಗಳಲ್ಲಿ ಇತ್ತು ಅಂದ್ಕೊಳ್ಳಿ, ಅದು ಕಣ್ಣಿಗೆ ಕಾಣಲ್ಲ. ಅದನ್ನ ಯಾವ್ದೋ ಒಂದು ಫ್ಯಾನ್ಗಾಗಿರ್ಬೋದು, ಇಲ್ಲ ಒಂದು ಮಿಕ್ಸಿಗಾಗಿರ್ಬೋದು, ಇಲ್ಲ ಬೇರೆ ಯಾವ್ದೋ ಒಂದು ಯಂತ್ರಕ್ಕೆ ಅದನ್ನ ಕಳಿಸಿದಾಗ ಅದು ಪ್ರತ್ಯಕ್ಷವಾಗಿ ಕಾಣುತ್ತೆ. ಅಂದ್ರೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಅದು ಪ್ರತ್ಯಕ್ಷವಾಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇದರಿಂದ ವಿಜ್ಞಾನವು ತಿಳಿಸಿ ಹೇಳಿದಂತ ಒಂದು ಸಂಗತಿ ಏನು ಅಂತ ಹೇಳಿ ನೋಡುವಾಗ ವಿಜ್ಞಾನವೇ ತಿಳಿಸಿರುವಂತ ಒಂದು ಸಂಗತಿ ಈ ಒಂದು ಶಕ್ತಿಯ ವಿಷಯದಲ್ಲಿ ಏನು ಅಂತ ಹೇಳಿ ನೋಡುವಾಗ ಶಕ್ತಿಗೆ ನಾಶನವು ಎನ್ನುವಂಥದ್ದು ಇಲ್ಲ. ಶಕ್ತಿಗೆ ನಾಶನ ಎನ್ನುವಂಥದ್ದಿಲ್ಲ. ಇದನ್ನೇ ಶಕ್ತಿ ನಿತ್ಯತ್ವ ಅಂತ ಹೇಳಿ ಕರೀತಾರೆ. ಅಂದ್ರೆ ಶಕ್ತಿ ಎನ್ನುವಂಥದ್ದು ಯಾಕೆ ನಿತ್ಯತ್ವ ಅಂದ್ರೆ ಶಕ್ತಿ ಎನ್ನುವಂಥದ್ದಕ್ಕೆ ನಾಶನ ಎನ್ನುವಂಥದ್ದೇ ಇಲ್ಲ. ಶಕ್ತಿ ಎನ್ನುವಂಥದ್ದು ಯಾವತ್ತೂ ಅಳೆದೋಗುತ್ತೆ ಎಂಬುದಾಗಿ, ಶಕ್ತಿ ಎನ್ನುವಂಥದ್ದು ಯಾವತ್ತೂ ನಿಂತೋಗುತ್ತೆ ಎಂಬುದಾಗಿ, ಶಕ್ತಿ ಎನ್ನುವಂಥದ್ದಕ್ಕೆ ಕೊನೆ ಆಗುತ್ತೆ ಎನ್ನುವಂಥದ್ದು ರೀತಿಯಲ್ಲಿ ಖಂಡಿತವಾಗಲೂ ಇಲ್ಲ. ಯಾಕೆ ಅಂತಂದ್ರೆ ಶಕ್ತಿ ಎನ್ನುವಂಥದ್ದು ನಿತ್ಯತ್ವ ಎಂಬುದಾಗಿ
ಈ ಸೃಷ್ಟಿ ಕ್ಷಮಿಸಿ, ಈ ವಿಜ್ಞಾನ ಎನ್ನುವಂಥದ್ದು ಈ ಸೃಷ್ಟಿಯ ವಿಷಯದಲ್ಲಿ ಏನ್ ಮಾಡಿದೆ, ತಿಳಿಸಿದೆ. ಅದು ಸ್ಪಷ್ಟವಾದಂತ ಮಾತು. ಈ ಒಂದು ಶಕ್ತಿ ಅಧ್ಯಯನದಲ್ಲಿ ಮಾನವನು ತಿಳಿದುಕೊಂಡಂತ ಒಂದು ಅದ್ಭುತವಾದಂತ ವಿಷಯ ಯಾವುದು ಅಂತ ಅಂದ್ರೆ ಶಕ್ತಿಯನ್ನ ಉತ್ಪತ್ತಿ ಮಾಡಲಾರೆವು ಎಂಬುದಾಗಿ. ಅಂದ್ರೆ ಶಕ್ತಿಯನ್ನು ಉತ್ಪತ್ತಿ ಮಾಡುವುದಕ್ಕೆ ಸಾಧ್ಯವಿಲ್ವಾ? ನಾವು ನಾವೊಂದು ಕೆಲವೊಂದು ಕಾರ್ಯವನ್ನ ನಾವು ಅರ್ಥ ಮಾಡಿಕೊಂಡಿದ್ವಿ ಈ ಲೋಕದಲ್ಲಿ. ಅದನ್ನ ಉತ್ಪಾದನೆ ಮಾಡ್ತಾರೆ, ಇದನ್ನ ಉತ್ಪಾದನೆ ಮಾಡ್ತಾರೆ, ಕರೆಂಟ್ ನ ಉತ್ಪಾದನೆ ಮಾಡ್ತಾರೆ, ಮತ್ತೆ ಇನ್ನೊಂದನ್ನೇನೋ ಉತ್ಪಾದನೆ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಂಡಿದ್ವಿ. ಇವರೆಲ್ಲರೂ ಇದನ್ನ ಉತ್ಪಾದನೆ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಇದನ್ನೆಲ್ಲ ಉತ್ಪಾದನೆ ಮಾಡಲ್ಲ. ಇದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ರೂಪದಲ್ಲಿ ಇದ್ದಂತ ಶಕ್ತಿಯನ್ನ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡ್ತಾರೆ ಅಷ್ಟೇನೇನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ನೀರಿನಿಂದ ನೀರು ಸುರಿಯುತ್ತೆ, ಅಲ್ಲಿ ಏನ್ ಮಾಡ್ತಾರೆ, ಕರೆಂಟ್ ಅನ್ನು ಉತ್ಪಾದನೆ ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಅಲ್ಲಿ ಹೊಸದಾಗಿ ಸೃಷ್ಟಿ ಆಯ್ತಾ, ಇಲ್ಲ ನೀರಿನಲ್ಲಿ ನೀರು ಸುರಿಯುವಂತದ್ರಲ್ಲಿ ಇದ್ದಂತ ಶಕ್ತಿಯನ್ನ ಕರೆಂಟ್ ಅನ್ನಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ನೋಡುವಂತದ್ದಾದ್ರೆ ಒಂದು ರೂಪದಲ್ಲಿ ಇದ್ದಂತ ಶಕ್ತಿಯನ್ನ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡಿದರೆ ಬಿಟ್ರೆ ಹೊಸದಾಗಿ ಸೃಷ್ಟಿ ಮಾಡಿಲ್ಲ. ಯಾಕೆಂದ್ರೆ ವಿಜ್ಞಾನವೇ ಇದನ್ನ ಹೇಳುತ್ತೆ, ಶಕ್ತಿ ಎನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ, ವಿಚ್ಛಿನ್ನ ಮಾಡುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಉತ್ಪತ್ತಿನೂ ಮಾಡೋದಕ್ಕೆ ಸಾಧ್ಯವಿಲ್ಲ, ನಾಶ ಮಾಡೋದಕ್ಕೂ ಸಾಧ್ಯವಿಲ್ವಂತೆ. ಅಂದ್ರೆ ಆ ಈ ದೇವರ ಸೃಷ್ಟಿಯಲ್ಲಿರುವಂತ ಈ ಒಂದು ಸೃಷ್ಟಿಗಳಲ್ಲಿರುವಂತ ಶಕ್ತಿಯನ್ನ ಉಂಟು ಮಾಡುವುದಕ್ಕೂ ಸಾಧ್ಯವಿಲ್ಲ, ನಾಶ ಮಾಡುವುದಕ್ಕೂ ಕೂಡ ಸಾಧ್ಯವಿಲ್ಲ ಎಂಬುದಾಗಿ ವಿಜ್ಞಾನ ಎನ್ನುವಂಥದ್ದು ಗುರುತಿಸಿದೆ. ನಾಶ ಮಾಡುವುದಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ ಇದ್ರ ಅರ್ಥ ಏನು? ಅಂದ್ರೆ ಮನುಷ್ಯನಿಗೆ ಇಂಥ ಒಂದು ಶಕ್ತಿಗಳು ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ದೇವರಿಗೆ ಯಾವ ಶಕ್ತಿ ಬೇಕಾದ್ರೂ ಇದೆ, ಅದು ಬಿಟ್ಟುಬಿಡಿ, ಅದು ಸಪರೇಟ್. ಆದ್ರೆ ಶಕ್ತಿಯನ್ನ ಸೃಷ್ಟಿ ಮಾಡುವುದಕ್ಕೂ ಸಾಧ್ಯವಿಲ್ಲ, ನಾಶ ಮಾಡುವುದಕ್ಕೂ ಸಾಧ್ಯ ಅಂದ್ರೆ ಮನುಷ್ಯನಿಗೆ ಅದು ಅಸಾಧ್ಯ. ಆದರೆ ಶಕ್ತಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪದೊಳಗೆ ಬದಲಾಯಿಸಬಹುದಾ ಅಂತ ನೋಡುವಾಗ ಖಂಡಿತವಾಗ್ಲೂ ಬದಲಾಯಿಸಬಹುದು. ಇದೆಲ್ಲದರಿಂದ ನಾವು ಗ್ರಹಿಸಬಹುದಾದಂತ ಒಂದು ಮುಖ್ಯಾಂಶವಾದಂತ ವಿಷಯ ಏನು ಅಂತ ಹೇಳಿ ನೋಡುವಾಗ ಶಕ್ತಿಗೆ ನಾಶ ಎನ್ನುವಂಥದ್ದು ಇಲ್ಲದೆ ಇರುವಂತ ಕಾರಣವೇ ಅದನ್ನ ನಾಶ ಮಾಡುವುದಕ್ಕಾಗ್ಲಿ, ಮುಗಿಸುವುದಕ್ಕಾಗ್ಲಿ, ಇಲ್ಲ ಸೃಷ್ಟಿ ಮಾಡುವುದಕ್ಕಾಗ್ಲಿ ಸಾಧ್ಯವಿಲ್ಲ ಎನ್ನುವಂಥದ್ದು ಮನುಷ್ಯನಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ತನ್ನ ಒಂದು ರೂಪವನ್ನಾದರೂ ಕೂಡ ಶಕ್ತಿಯು ಮಾರ್ಪಡಿಸಿಕೊಳ್ಳುತ್ತೇನೋ ಬಿಟ್ರೆ ಅದನ್ನ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಂದು ರೂಪದಲ್ಲಿ ಇದ್ದಂತ ಶಕ್ತಿಯನ್ನು ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದೇ ಬಿಟ್ರೆ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ವಿಷಯವನ್ನ ದೃಢೀಕರಿಸುವುದಕ್ಕಾಗಿ ಮನುಷ್ಯನು ಎಷ್ಟೋ ವರ್ಷಗಳ ಕಾಲ ಅಂದ್ರೆ 16, 17, 18ನೇ ಸೆಂಚುರಿಯಲ್ಲಿ ಈ ಒಂದು ಮಧ್ಯಕಾಲಗಳಲ್ಲಿ ಜನಿಸಿದಂತ ಐಸಾಕ್ ನ್ಯೂಟನ್ ಆಗಿರ್ಬೋದು, ಜೇಮ್ಸ್ ಜೇಮ್ಸ್ ಪ್ರೆಸ್ಕೋಟ್ ಜೌಲ್ ಎನ್ನುವಂತ ವ್ಯಕ್ತಿ ಆಗಿರ್ಬೋದು, ಜಾನ್ ಡಾಲ್ಟನ್ ಎನ್ನುವಂತ ಇಂತಹ ಒಂದು ವಿಜ್ಞಾನಿಗಳು ದೃಢೀಕರಿಸಿ ಸೂತ್ರಗಳ ಮೂಲಕ ತಿಳಿಯಪಡಿಸಿದ್ರೆ ಬಿಟ್ರೆ ಈ ಒಂದು ಪ್ರಪಂಚ ಎನ್ನುವಂಥದ್ದು, ಇಡೀ ಪ್ರಪಂಚ ಈ ಒಂದು ವಿಚಾರವನ್ನು ನಂಬಲಿಲ್ಲ. ಅಂದ್ರೆ ಶಕ್ತಿಯನ್ನ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ, ಶಕ್ತಿಯನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ, ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾರ್ಪಡಿಸಬಹುದೇ ಬಿಟ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ವಿಚಾರವನ್ನು ಅವರು ತಿಳಿಸಿದ್ರು. ಆದ್ರೆ ಇಡೀ ಪ್ರಪಂಚ ಇದನ್ನು ನಂಬಿದೆಯಾ ಅಂತ ನೋಡುವಾಗ ನಂಬಿಲ್ಲ. ಅವರು ಮಾಡಿದಂತ ಪರಿಶೋಧನೆಗಳ ಕಾರಣದಿಂದಾಗಿ ಪ್ರಪಂಚಕ್ಕೆ ಎಷ್ಟೋ ಒಂದು ಕಣ್ಣು ತೆರೆದಂತ ಪರಿಸ್ಥಿತಿ ಬಂತ ಅಂತ ನೋಡುವಾಗ ಆ ರೀತಿಯಾದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮನುಷ್ಯರೆಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ ಬಿಟ್ರೆ ವಿಜ್ಞಾನಕ್ಕೆ ಮೀರಿ ದೇವರು ತನ್ನ ಗ್ರಂಥವಾಗಿರುವಂತ ಬೈಬಲ್ನಲ್ಲಿ ವಿಜ್ಞಾನಿಗಳಿಗೇನೆ ಪಾಠವನ್ನು ಕಲಿಸುವಂತ ಅಂಶಗಳನ್ನ ಭದ್ರಪಡಿಸಿದ್ದಾನೆ ಎನ್ನುವಂತ ಒಂದು ವಿಚಾರವನ್ನ ಇವತ್ತು ಈ ಈ ವಿಷಯವನ್ನ ಕೇಳುವಂತ ಪ್ರತಿಯೊಬ್ಬರು ಗಮನಿಸಬೇಕು. ಯಾಕೆ ಅಂತಂದ್ರೆ ಅವರೇನೋ ಕೆಲವೊಂದು ಸೂತ್ರಗಳ ಮೂಲಕವಾಗಿ ಈ ವಿಚಾರವನ್ನ ತಿಳಿಸಿದ್ರು. ಕೆಲವೊಬ್ಬರು ನಂಬಿದ್ರು, ಕೆಲವೊಬ್ಬರು ನಂಬಲಿಲ್ಲ. ನಂಬಿರುವಂತವ್ರು ಏನ್ ಮಾಡಿದ್ರು, ದೊಡ್ಡ ವಿಚಾರವನ್ನ ಹೇಳಿದ್ದಾರೆ ಎಂಬುದಾಗಿ ಇವರು ತಿಳ್ಕೊಂಡ್ರು. ಆದ್ರೆ ಇದಕ್ಕಿಂತಲೂ ಶ್ರೇಷ್ಠವಾದಂತ ಕಾರ್ಯಗಳನ್ನ, ಅದ್ಭುತವಾದಂತ ಕಾರ್ಯಗಳನ್ನ ಇವರು ಹೇಳುವಂತ ಮೊದಲೇನೆ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಎನ್ನುವಂತ ಒಂದು ಸಂಗತಿ ಇವರು ಯಾರು ಕೂಡ ಗ್ರಹಿಸದೇ ಹೋಗಿದ್ದಾರೆ. ಆದ್ರೆ ನಾವು ಇವತ್ತು ಆ ಕಾರ್ಯವನ್ನ ಗ್ರಹಿಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು.
ಯಾಕೆ ಆ ರೀತಿಯಾಗಿ ಶಕ್ತಿ ಎನ್ನುವಂಥದ್ದು ಆ ರೀತಿಯಾಗಿ ಇದೆ? ಶಕ್ತಿ ಎನ್ನುವಂಥದ್ದಕ್ಕೆ ಏನಕ್ಕೆ ನಾಶನ ಎನ್ನುವಂಥದ್ದಿಲ್ಲ? ಶಕ್ತಿ ಎನ್ನುವಂಥದ್ದಕ್ಕೆ ಏನಕ್ಕೆ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ? ಏನಕ್ಕೆ ಇಂಥ ಶಕ್ತಿಗೆ ಇಂಥ ಮಹಾಶಕ್ತಿಗಳಿದೆ? ಶಕ್ತಿ ಎನ್ನುವಂಥದ್ದಕ್ಕೆ ಇಂಥ ಒಂದು ಶ್ರೇಷ್ಠವಾದಂತ ಕಾರ್ಯಗಳಿದೆ ಎನ್ನುವಂಥದ್ದನ್ನು ನಾವು ನೋಡುವಂತದ್ದಾದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಚನವನ್ನ ಇಲ್ಲಿ ಈ 15, 16ನೇ ವಚನದಲ್ಲಿ 3ನೇ ಸಾಲಿನಲ್ಲಿ ಒಂದು ಮಾತಿದೆ ನೋಡಿ. ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು, ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಂತೆ. ನಿರ್ಲಯವಾದಂತ ಜೀವದ ಶಕ್ತಿ ಎಂಬುದಾಗಿ ಈ ಮಾತಿನ ಅರ್ಥ ಏನು? ಅಂದ್ರೆ ಶಕ್ತಿ ಎನ್ನುವಂಥದ್ದಕ್ಕೆ ಲಯವಿಲ್ವಾ? ಲಯ ನಿರ್ಲಯ ಎಂಬುದಾಗಿ ಹೇಳ್ತೀವಿ. ಈ ಲಯ ಎನ್ನುವಂತ ಮಾತಿನ ಅರ್ಥ ಏನು? ನಿರ್ಲಯ ಎನ್ನುವಂತ ಮಾತಿನ ಅರ್ಥವೇನು? ಲಯ ಎನ್ನುವಂತ ಮಾತಿನ ಅರ್ಥವನ್ನ ನೋಡುವಂತದ್ದಾದ್ರೆ ನಾಶವಾಗಿ ಹೋಗುವಂಥದ್ದು, ಇಲ್ಲದೆ ಹೋಗುವಂಥದ್ದು, ಅಳಿದು ಹೋಗುವಂಥದ್ದು, ಕೊನೆಯಾಗುವಂಥದ್ದು, ಮುಗಿದು ಹೋಗುವಂಥದ್ದು. ಇದು ಲಯಾವಸ್ಥೆ ಎಂಬುದಾಗಿ ಹೇಳ್ತೀವಿ. ಇದನ್ನು ಲಯ ಎಂಬುದಾಗಿ ಹೇಳ್ತೀವಿ. ಇದಕ್ಕೆ ಲಯ ಎನ್ನುವಂತ ಪದಕ್ಕೆ ಆಪೋಸಿಟ್ ವರ್ಡೇನೇನೆ ನಿರ್ಲಯ ಎಂಬುದಾಗಿ. ಈ ನಿರ್ಲಯ ಅಂದ್ರೆ ಏನು? ನಾಶವಾಗದೇ ಇರುವಂಥದ್ದು, ಕೊನೆಯಾಗದೇ ಇರುವಂಥದ್ದು, ಎಂದಿಗೂ ಕೂಡ ಮುಗಿದು ಹೋಗದೇ ಇರುವಂಥದ್ದು, ಅಂತ್ಯ ಎನ್ನುವಂಥದ್ದು ಇಲ್ಲದೇ ಇರುವಂಥದ್ದನ್ನೇ ನಿರ್ಲಯ ಎಂಬುದಾಗಿ ಹೇಳ್ತೀವಿ. ನಾಶವಾಗದೇ ಇರುವಂತ ಕಾರ್ಯವೇ ನಿರ್ಲಯ ಎಂಬುದಾಗಿ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ನಿರ್ಲಯವಾದ ಜೀವದ ಶಕ್ತಿಯು. ನಿರ್ಲಯವಾದಂತ ಜೀವದ ಶಕ್ತಿಯು. ನಿರ್ಲಯವಾದಂತ ಜೀವದ ಶಕ್ತಿಯು ಅಂದ್ರೆ ಏನು? ಲಯವಾಗದೆ ಇರುವಂತ, ನಾಶವಾಗದೆ ಇರುವಂತ, ಜೀವ ಉಳ್ಳಂತ ಶಕ್ತಿನಂತೆ. ಅಂದ್ರೆ ಈ ರೀತಿಯಾಗಿದೆಯಾ? ಇಲ್ಲಿ ವಾಕ್ಯವನ್ನು ಮತ್ತೆ ಮುಂದೆ ಗಮನಿಸಿ. ಇಲ್ಲಿ ಏನಿದೆಯೋ, ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು, ನಿರ್ಲಯವಾದ ಶಕ್ತಿ ಉಳ್ಳಂತವನಂತೆ. ಅಂದ್ರೆ ದೇವರು ನಿರ್ಲಯವಾದಂತ ಶಕ್ತಿ ಉಳ್ಳಂತವನ? ಹೌದು. ಅಂದರೆ ದೇವರಿಗೆ ನಾಶ ಎನ್ನುವಂಥದ್ದು ಇಲ್ಲ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ನಿರ್ಲಯವಾದಂತ ಜೀವದ ಶಕ್ತಿ ಎನ್ನುವಂಥದ್ದು ಅದು ಒಬ್ಬನಿಗೆ ಮಾತ್ರವೇ ಇರುವುದಕ್ಕೆ ಸಾಧ್ಯ. ಅದು ಒಂದಕ್ಕೆ ಮಾತ್ರವೇ ಇರುವುದಕ್ಕೆ ಸಾಧ್ಯ. ಪ್ರಕೃತಿ ಎಲ್ಲ ಅಷ್ಟು ದೊಡ್ಡ ಶಕ್ತಿ ಇಲ್ಲದೇನೆ ಜೀವವನ್ನ ಹೊಂದಿತೆನ್ನುವಂತ ಒಂದು ಮಾತು ವಾಸ್ತವವಾಗಿರುವಾಗ, ಶಕ್ತಿ ಇಲ್ಲವೇ ಜೀವಕ್ಕೆ ನಾಶನವೇ ಇಲ್ಲವಂತ ಒಂದು ಸಂಗತಿಯನ್ನ, ಈ ವಾಕ್ಯವನ್ನ ಚೆನ್ನಾಗಿ, ಈ ಒಂದು ಮಾತುಗಳನ್ನು ಚೆನ್ನಾಗಿ ಗಮನಿಸಿ. ಈ ಪ್ರಕೃತಿ ಎಲ್ಲವೂ ಕೂಡ ಅಷ್ಟು ಶಕ್ತಿ ಇಲ್ಲವೇ ಜೀವವನ್ನ ಹೊಂದಿತೆನ್ನುವ ಅಂದ್ರೆ ಈ ಪ್ರಕೃತಿಯಲ್ಲೆಲ್ಲ ಈ ಒಂದು ಶಕ್ತಿ ಎನ್ನುವಂಥದ್ದಿದೆಯಾ? ಅಂದ್ರೆ ಅಳಿದು ಹೋಗದಂತ ಶಕ್ತಿ ಎನ್ನುವಂಥದ್ದಿದೆಯಾ ಅಂತ ನೋಡುವಾಗ, ಅಳಿದು ಹೋಗದೆ ಇರುವಂತ ಶಕ್ತಿಯಿಂದಲೇ ಈ ಒಂದು ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಕಾರ್ಯವು ಕೆಲಸ ಮಾಡುತ್ತಿದೆ ಎನ್ನುವಂಥದ್ದನ್ನ ಗಮನಿಸಿ. ಇಲ್ಲಿ ಈ ಒಂದು ಕ್ರಿಸ್ತಶಕ ಸುಮಾರು 64ರಲ್ಲಿಯೇ ದೇವರು ಈ ಒಂದು ವಿಚಾರವನ್ನ ಬರೆಸಿದ್ದಾನೆ. ಅಂದ್ರೆ ವಿಜ್ಞಾನಿಗಳೆಲ್ಲ ಹುಟ್ಟೋದಕ್ಕಿನ್ನ ಮೊದಲನೇನೆ ಈ ಒಂದು ಕಾರ್ಯವನ್ನ ಬರೆಸಿದ್ದಾನೆ. ಏನೆಂಬುದಾಗಿ? ನಿರ್ಲಯವಾದಂತ ಜೀವದ ಶಕ್ತಿಯು ಎಂಬುದಾಗಿ ಇಲ್ಲಿ ವಾಕ್ಯವು ಬರೆಯಲ್ಪಟ್ಟಿರುವಂತದನ್ನ ಗಮನಿಸಿ. ನಾವು ಇವತ್ತು ಯಾರಿಗೆ ನಾವು ನಮ್ಮ ಒಂದು ಗಮನವನ್ನು ಹರಿಸ್ತಾ ಇದ್ದೀವಿ? ಇವತ್ತು ಇಡೀ ಪ್ರಪಂಚವೆಲ್ಲ ವಿಜ್ಞಾನಿಗಳ ಕಡೆಗೆ ಗಮನ ಹರಿಸ್ತಾ ಇದೆ. ವಿಜ್ಞಾನಿಗಳನ್ನೇ ಮೇಧಾವಿಗಳನ್ನಾಗಿ ಮಾಡ್ಕೊಂಡಿದೆ. ವಿಜ್ಞಾನಿಗಳನ್ನೇ ದೇವರನ್ನಾಗಿ ಮಾಡ್ಕೊಂಡಿದೆ. ವಿಜ್ಞಾನಿಗಳನ್ನೇ ಏನೋ ಸೃಷ್ಟಿ ಮಾಡಿರುವಂತವರು, ಪ್ರತಿಯೊಬ್ಬರನ್ನ ಕಾಪಾಡಿ ನಡೆಸುವಂತವರು ಎನ್ನುವಂತ ರೀತಿಯಲ್ಲಿ ನೋಡ್ತಾ ಇದೆ. ಆದ್ರೆ ವಿಜ್ಞಾನಿಗಳು ಶ್ರೇಷ್ಠರ? ಇಲ್ಲ ಬೈಬಲ್ ಶ್ರೇಷ್ಠವ? ಜಾಗ್ರತೆಯಿಂದ ವಾಕ್ಯಗಳನ್ನ ಗಮನಿಸಿ. ಶಕ್ತಿ ಇಲ್ಲವೇ ಜೀವವನ್ನ ಮನುಷ್ಯನು ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಶಕ್ತಿಯನ್ನಾಗಿರ್ಬೋದು, ಅಂದ್ರೆ ನಿರ್ಲಯವಾದಂತ ಜೀವದ ಶಕ್ತಿ ಎಂಬುದಾಗಿ ಇದೆ ಅಂತಂದ್ರೆ, ಈ ಶಕ್ತಿಯನ್ನಾಗಿರ್ಬೋದು ಇಲ್ಲ ಈ ಜೀವವನ್ನಾಗಿರ್ಬೋದು ಮನುಷ್ಯನು ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಅಂದ್ರೆ ಅದು ಸತ್ಯವಾದದ್ದೆಂದು, ಅದಕ್ಕೆಂದಿಗೂ ನಾಶ ಇಲ್ಲ ಅಂತ ಹೇಳಿ ನಿಜವನ್ನು ವಿಜ್ಞಾನಿಗಳಿಗೆ, ಅಂದ್ರೆ ಶಕ್ತಿ ಎನ್ನುವಂಥದ್ದಕ್ಕೆ ನಾಶ ಎನ್ನುವಂಥದ್ದಿಲ್ಲ, ಈ ಜೀವ ಎನ್ನುವಂಥದ್ದಕ್ಕೆ ನಾಶ ಎನ್ನುವಂಥದ್ದಿಲ್ಲ ಅಂತ ಹೇಳಿ ತಿಳಿಸಿರುವಂತ ಈ ಒಂದು ನಿಜವನ್ನ ವಿಜ್ಞಾನಿಗಳಿಗೆ ಒಕ್ಕಳು ಕುಯ್ಯುವಂತ ಮೊದಲೇ ಬೈಬಲ್
ಡಂಗೂರ ಹಾಕಿ ಹೇಳಿದಂತ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಅಂದ್ರೆ ವಿಜ್ಞಾನಿಗಳ ಅವರ ತಾತನು ಹುಟ್ಟುತ್ತಾ ಮೊದಲೇನೇನೆ ಅಂದ್ರೆ ಅಷ್ಟು ಹಿಂದಿನ ಕಾಲದಲ್ಲೇನೆ ಅಷ್ಟು ಮೊಟ್ಟ ಮೊದಲಿಗೆ ದೇವರು ಇವೆಲ್ಲ ಕಾರ್ಯಗಳನ್ನ ಬರ್ಸಿದಾನೆ ಅಂತ ನೋಡುವಾಗ ಎಲ್ಲ ಕಾರ್ಯಗಳನ್ನ ಬರ್ಸಿದ್ದಾನೆ. ಇವರೆಲ್ಲ ನೆನ್ನೆ ಮೊನ್ನೆ ಹುಟ್ಟಿ ಏನೋ ಕಾರ್ಯಗಳನ್ನು ತಿಳಿಸಿದರೆ ಮೊದಲು ಹೇಳಿದಂತ ಸೃಷ್ಟಿಕರ್ತನ ಶ್ರೇಷ್ಠನ, ತಾನೇ ಉಂಟು ಮಾಡಿರುವಂತ ಸೃಷ್ಟಿಕರ್ತನ ಹೇಳಿರುವಂತ ಮಾತು ಸತ್ಯವ, ನೆನ್ನೆ ಮೊನ್ನೆ ಹುಟ್ಟಿ ಏನೋ ಕಣ್ಣಿಗೆ ಕಾಣುವಂಥದ್ದನ್ನ ಕೆಲವೊಂದನ್ನ ತಿಳಿದುಕೊಂಡು ಏನೋ ಪ್ರಪಂಚಕ್ಕೆ ನಾವೇ ಮೇಧಾವಿಗಳು ಎನ್ನುವಂತ ರೀತಿಯಲ್ಲಿ ಫೋರ್ಸ್ ಕೊಡ್ತಾ ಇರುವಂತ ಇವರು ಶ್ರೇಷ್ಠವ. ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಅದಕ್ಕೆ ಕೆಲವೊಂದು ವಿಜ್ಞಾನಿಗಳು ಕೆಲವೊಂದು ಮಾತನ್ನ ಹೇಳ್ತಾರೆ. ಅದೇನು ಅಂತ ಹೇಳಿ ನೋಡುವಾಗ, ಈ ಶಕ್ತಿ ಎನ್ನುವಂಥದ್ದನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಶಕ್ತಿ ಎನ್ನುವಂಥದ್ದನ್ನ ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸೂತ್ರವನ್ನು ಉಪಯೋಗಕ್ಕೆ ತಂದ್ರೆ ಹೊರತು ಅದಕ್ಕೆ ಮುಂಚೆ ಘಂಟಾ ಘೋಷವಾಗಿ ಬೈಬಲೇ ಹೇಳಿದೆ, ಶಕ್ತಿ ಎನ್ನುವಂಥದ್ದನ್ನ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ, ನಿರ್ಲಯವಾದಂತ ಜೀವ ಎಂಬುದಾಗಿ. ಅಂದ್ರೆ ಲಯಾವಸ್ಥೆ ಎನ್ನುವಂಥದ್ದಿಲ್ಲ, ಇದಕ್ಕೆ ನಾಶನ ಎನ್ನುವಂಥದ್ದಿಲ್ಲ. ಪ್ರಪಂಚ ಈ ಬೈಬಲ್ ಹೇಳಿದಂತ ವಿಚಾರವನ್ನ ಪಕ್ಕಕ್ಕಿಟ್ಟಿದೆ. ವಿಜ್ಞಾನಿಗಳು ಹೇಳಿದಂತ ಮಾತುಗಳನ್ನು ಇವರು ಎತ್ತಿ ಹಿಡಿದಿದ್ದಾರೆ. ಈ ಪ್ರಕೃತಿ ಎಲ್ಲದರಲ್ಲಿ ನಿತ್ಯತ್ವವು ಅಡಗಿ ಇದೆ ಎಂದು, ಅದು ನಾಶವಾಗದೇ ಇರುವಂತ ಕಾರ್ಯ ಅಂತ ಹೇಳಿ ವಿಜ್ಞಾನವು ಹೇಳ್ತಿದೆ ಹೊರತು ಆ ಒಂದು ನಿತ್ಯತ್ವವು ಇಲ್ಲದೆ ಶಕ್ತಿ ಈ ಒಂದು ಪ್ರಕೃತಿಯ ಒಳಗೆ ಎಲ್ಲಿಂದ ಪ್ರವಹಿಸ್ತಾ ಇದೆಯೋ ಎನ್ನುವಂತ ವಿಚಾರ ಇಂದಿನ ಒಂದು ಆಧುನಿಕ ಪ್ರಪಂಚಕ್ಕೆ ಅಗಮ್ಯ ಗೋಚರವಾಗಿನೇ ಉಳಿದಿದೆ. ಈ ಒಂದು ಪ್ರಕೃತಿಯಲ್ಲಿ ಇರುವಂತ ಪ್ರತಿಯೊಂದಕ್ಕೂ ಶಕ್ತಿ ಇದೆ. ಈ ಒಂದು ಶಕ್ತಿಗೆ ನಾಶನ ಎನ್ನುವಂಥದ್ದಿಲ್ಲ. ಈ ಶಕ್ತಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಲ್ಲೂ ಶಕ್ತಿ ಎನ್ನುವಂಥದ್ದು ಇರೋದ್ರಿಂದಲೇ ಪ್ರತಿಯೊಂದು ಕೆಲಸ ಮಾಡ್ತಿದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಿರುವಂತ ಇವರಿಗೆ, ಇಷ್ಟೆಲ್ಲ ತಿಳಿದುಕೊಂಡಿರುವಂತ ಇವರಿಗೆ ತಿಳಿಯದೇ ಇರುವಂತ ಒಂದು ಸಂಗತಿ ಏನು ಅಂತ ನೋಡುವಾಗ, ಇಂಥ ಒಂದು ದೊಡ್ಡ ಶಕ್ತಿ ಇವೆಲ್ಲವುಗಳಿಗೆ ಎಲ್ಲಿಂದ ಪ್ರವಹಿಸಿ ಬರ್ತಾ ಇದೆ, ಇವೆಲ್ಲವುಗಳಿಗೂ ಕೂಡ ಜೀವವನ್ನು ತುಂಬುತ್ತಿರುವಂತಹ ಒಂದು ಶಕ್ತಿ ಯಾರು ಎಂಬುದಾಗಿ ಈ ಒಂದು ವಿಚಾರವೇ ಅಗಮ್ಯ ಗೋಚರವಾಗಿ ಕಣ್ಣು ಕಾಣದಂತ ರೀತಿಯಲ್ಲಿ, ವಿಜ್ಞಾನಿಗಳಿಗೆ ಕಣ್ಣು ಕಾಣದಂತ ರೀತಿಯಲ್ಲಿ ಹೋಗಿದೆ. ಅಂದ್ರೆ ಇದನ್ನು ತಿಳ್ಕೊಂಡಿಲ್ವಾ ಅಂತ ನೋಡುವಾಗ ಖಂಡಿತವಾಗ್ಲೂ ಇದನ್ನ ತಿಳ್ಕೊಂಡಿಲ್ಲ. ವಿಜ್ಞಾನವು ಇದ್ದವುಗಳನ್ನ ಕುರಿತು ಮಾತ್ರವೇ ಆಲೋಚಿಸುವಂತದ್ದಾಗಿದೆ, ಇಲ್ಲದವುಗಳನ್ನ ಕುರಿತಲ್ಲ. ಕಣ್ಣಿಗೆ ಕಾಣುವಂತವುಗಳನ್ನ ಕುರಿತು ಆಲೋಚನೆ ಮಾಡುತ್ತೆ, ಇದ್ದವುಗಳನ್ನ ಕುರಿತು ಆಲೋಚನೆ ಮಾಡುತ್ತೆ, ಇದ್ದವುಗಳನ್ನ ಕುರಿತು ಪರಿಶೋಧನೆ ಮಾಡುತ್ತೆ, ಇದ್ದವುಗಳ ಬಗ್ಗೆ ಏನೋ ಒಂದು ತಿಳಿಸುತ್ತೆ. ಇಲ್ಲದವುಗಳ ಬಗ್ಗೆ ಏನಾದ್ರು ಮಾಡೋದಕ್ಕಾಗುತ್ತಾ ಅಂತ ನೋಡುವಾಗ, ಇಲ್ಲದವುಗಳ ಬಗ್ಗೆ ಏನನ್ನು ಕೂಡ ವಿಜ್ಞಾನದ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ದವುಗಳಿಗೆ ಆ ಒಂದು ಶಕ್ತಿಯು ಯಾವ ಕೇಂದ್ರದಿಂದ ಬರ್ತಾ ಇದೆಯೋ, ಯಾವ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆಯೋ ಎನ್ನುವಂತ ವಿಷಯ ರಹಸ್ಯವಾಗಿಯೇ ಉಳ್ಕೊಂಡಿದೆ ಇವರ ಪಾಲಿಗೆ ಹೊರತಾಗಿ ಬೈಬಲ್ ಹಿಡಿದಿರುವಂತವರ ಪಾಲಿಗೆ, ಅಂದ್ರೆ ಬೈಬಲ್ ಹಿಡಿದುಕೊಂಡು ಜ್ಞಾನಿಗಳಾಗಿರುವಂತವರ ಪಾಲಿಗಲ್ಲ. ಈ ವಿಜ್ಞಾನಿಗಳ ಪಾಲಿಗೆ ಅದು ರಹಸ್ಯವಾಗಿ ಇದೆ. ಇದಕ್ಕೆ ಉತ್ತರ ಹೇಳಬಲ್ಲವಂತ ಏಕೈಕ ವ್ಯಕ್ತಿನೇ ಪ್ರಪಂಚದಲ್ಲಿ ಒಬ್ಬನು, ಆತನೇ ಕ್ರೈಸ್ತನು ಎನ್ನುವಂತವನು. ನಿಜವಾದಂತ ಸತ್ಯವೇದವನ್ನ ತಿಳಿದುಕೊಂಡಿರುವಂತವನು, ಧರ್ಮಶಾಸ್ತ್ರದಲ್ಲಿ ಚೆನ್ನಾಗಿ ಅವನು ಅಭ್ಯಾಸವನ್ನು ಮಾಡಿರುವಂತವನು ಒಬ್ಬನೇ ಹೇಳುವುದಕ್ಕೆ ಸಾಧ್ಯ, ಆತನೇ ಕ್ರೈಸ್ತನು. ಆ ಕ್ರೈಸ್ತನ ಹೊರತಾಗಿ ಬೇರೆ ಯಾರು ಕೂಡ ಇಂಥ ಒಂದು ಸತ್ಯಗಳನ್ನ, ದೇವರ ಮರ್ಮಗಳನ್ನ, ಆ ಒಂದು ದೊಡ್ಡ ಶಕ್ತಿಯ ಬಗ್ಗೆ ತಿಳಿಸುವುದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ನೀವು ಕ್ರೈಸ್ತರಾಗಿದ್ದರೆ ಈ ಒಂದು ವಿಚಾರವನ್ನ ಅರ್ಥ ಮಾಡಿಕೊಂಡು ಪ್ರಪಂಚಕ್ಕೆ ಈ ವಿಚಾರವನ್ನ ತಿಳಿಸಬೇಕು ಎನ್ನುವಂಥದ್ದನ್ನ, ತಿಳಿಸುವಂತ ಹಂಗು ನಿಮ್ಮ ಮೇಲೆ ಇದೆ ಎನ್ನುವಂಥದ್ದನ್ನ ಮರ್ತೋಗ್ಬೇಡಿ. ಎಫೆಸದವರಿಗೆ 1ನೇ ಅಧ್ಯಾಯ 8-9, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ, ಇಲ್ಲಿ ಪ್ರತಿಯೊಂದು ವರ್ಡನ್ನು ಕೂಡ ಚೆನ್ನಾಗಿ ನೀವು ಗಮನಿಸಬೇಕು. ಆತನು ಅಂದ್ರೆ ದೇವರು ರಹಸ್ಯವಾದ ತನ್ನ ಸಂಕಲ್ಪವನ್ನ, ರಹಸ್ಯವಾಗಿರುವಂತ ದೇವರ ಸಂಕಲ್ಪಗಳಂತೆ, ದೇವರ ತೀರ್ಮಾನಗಳಂತೆ, ಅಂದ್ರೆ ದೇವರ ಕೆಲವೊಂದು ತೀರ್ಮಾನಗಳಿದ್ದು, ಅಂದ್ರೆ ದೇವರು ಈ ಆದಾಮ ಹವ್ವಳನ್ನ ಉಂಟು ಮಾಡಿದ್ಮೇಲೆ ಇವರು ತಪ್ಪನ್ನ ಮಾಡ್ತಾರೆ, ಆಮೇಲೆ ಧರ್ಮಶಾಸ್ತ್ರವನ್ನ ಕೊಡ್ಬೇಕು, ಇವರೆಲ್ಲ ಪಾಪಗಳನ್ನ ಮಾಡ್ಕೊಂಬರ್ತಾರೆ, ಆಮೇಲೆ ಧರ್ಮಶಾಸ್ತ್ರಗಳನ್ನ ಕೊಡ್ಬೇಕು, ಬಲಿಗಳನ್ನ ಕೊಡ್ಬೇಕು, ಇವೆಲ್ಲವುಗಳನ್ನ ಮಾಡಿದ್ಮೇಲೆ ಕ್ರಿಸ್ತನನ್ನ ಕಳಿಸಿ ರದ್ದುಗೊಳ್ಬೇಕು ಎನ್ನುವಂತ ಕಾರ್ಯವು ದೇವರಿಗೆ ಮೊದಲೇ ಭವಿಷ್ಯತ್ತಾಗಿ ಗೊತ್ತಿತ್ತಂತ ನೋಡುವಾಗ ಮೊದಲೇ ಭವಿಷ್ಯತ್ತಾಗಿ ಗೊತ್ತಿದೆ.
ಇದು ನಿಮಗೆ ಆಶ್ಚರ್ಯವಾಗಿ ಇರ್ಬೋದು. ಅಂದ್ರೆ ದೇವರು ದೇವರಿಗೆ ಮೊದಲೇ ಭವಿಷ್ಯತ್ ಗೊತ್ತಿತ್ತ ಅಂತ ನೋಡೋ, ಗೊತ್ತಿದ್ದ. ಅದೇನು ಅಂತ ಹೇಳಿ ನೋಡುವಾಗ, ನಾನು ಭೂಲೋಕವನ್ನ ಉಂಟು ಮಾಡ್ತೀನಿ, ಆದಾಮ ಅವ್ವಳನ್ನ ನನ್ನ ಮಕ್ಕಳನ್ನ ಹುಟ್ಟಿಸ್ತೀನಿ. ಅಲ್ಲಿ ಏನಾಗುತ್ತೆ, ನಾನು ನನ್ನ ಮಕ್ಕಳನ್ನ ಸೃಷ್ಟಿ ಮಾಡಿ ಭೂಮಿ ಮೇಲೆ ಇಟ್ಟಾಗ ಅವರ ಅಪರಾಧವನ್ನ ಮಾಡ್ತಾರೆ, ಲೋಕ ಎಲ್ಲ ಪಾಪದಲ್ಲಿ ಜಾರಿ ಹೋಗುತ್ತೆ. ಅನಂತರ ಅವರಿಗೆ ಧರ್ಮಶಾಸ್ತ್ರವನ್ನ ಕೊಡ್ತೀನಿ, ಬಲಿಗಳನ್ನ ಕೊಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ, ಯೇಸು ಕ್ರಿಸ್ತನ ಕಳಿಸಿ ಏನ್ ಮಾಡ್ತೀನಿ, ರದ್ದುಗೊಳಿಸ್ತೀನಿ. ಇವೆಲ್ಲ ಕಾರ್ಯಗಳು ಅಂದ್ರೆ ಯಾವುದೇ ಭವಿಷ್ಯತ್ ಆಗಿರ್ಬೋದು, ಒಂದೇ ವಿಷಯವಲ್ಲ, ಪ್ರತಿಯೊಂದು ಭವಿಷ್ಯತ್ ದೇವರಿಗೆ ಗೊತ್ತಿತ್ತು ಅಂತ ನೋಡುವಾಗ, ಪ್ರತಿಯೊಂದು ಕೂಡ ದೇವರಿಗೆ ಭವಿಷ್ಯತ್ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಯಾವ ರೀತಿಯಾಗಿ ಅಂತಂದ್ರೆ, ವಾಕ್ಯಕ್ಕೆ ಆಧಾರವಾಗಿ ಇರುವಂತ ಮಾತೆ ಇದು. ಒಂದು ಸಾರಿ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯವನ್ನು ತೆಗಿರಿ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನ ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ. ಯೇಸು ಕ್ರಿಸ್ತನು ಇಲ್ಲಿ ಏನ್ ಬರೆದಿದೆ, ಜಗದುತ್ಪತ್ತಿಗೆ ಕುಯ್ಯಲ್ಪಟ್ಟ ಕುರಿಯಾದಾತನು ಎಂಬುದಾಗಿ ಇದೆ. ಕುಯ್ಯಲ್ಪಟ್ಟ ಕುರಿ ಅಂದ್ರೆ ಯೇಸು ಕ್ರಿಸ್ತನನ್ನು ಕುರಿ ಎಂಬುದಾಗಿ ಹೇಳ್ತೀವಿ, ಎಂಬುದಾಗಿ ಯಜ್ಞದ ಕುರಿಮರಿ ಎಂಬುದಾಗಿ ಹೇಳ್ತೀವಿ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ದೇವರು ಆ ರೀತಿಯಾಗಿ ಮಾಡಿದ್ದಾರೆ. ಸ್ನಾನಕನಾದಂತ ಯೋಹಾನನ ಏನ್ ಹೇಳ್ತಾನೆ ಆ ಒಂದು ಕ್ರಿಸ್ತನನ್ನ ಕುರಿತು, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿ ಎಂಬುದಾಗಿ ಆತನು ಕೈ ತೋರಿಸಿ ಮಾತನಾಡ್ತಾನೆ. ಅಂದರೆ ಕ್ರಿಸ್ತನ ವಿಷಯವಾಗಿ ಮಾತನಾಡ್ತಿರುವಂತದ್ದು. ಇಲ್ಲಿ ಆತನು ಕುಯ್ಯಲ್ಪಡಬೇಕಾಗಿರುವಂತದ್ದು, ಬಲಿಯಾಗಬೇಕಾಗಿರುವಂತದ್ದು ಯಾವಾಗ, ದೇವರು ಆದಾಮ ಅವ್ವಳನ್ನ ಸೃಷ್ಟಿ ಮಾಡಬೇಕು, ಅವರು ಪಾಪವನ್ನ ಮಾಡಬೇಕು, ಅನಂತರ ಇವರೆಲ್ಲರೂ ಶಾಪಗ್ರಸ್ತರಾಗ್ಬೇಕು, ಅನಂತರ ಭೂಮಿ ಮೇಲೆ ಮನುಷ್ಯರು ಹೆಚ್ಚಾಗ್ಬೇಕು, ಅನಂತರ ಇವರೆಲ್ಲರ ಪಾಪವನ್ನ ತಪ್ಪಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರ ಎನ್ನುವಂಥದ್ದನ್ನ ಪ್ರವೇಶಪಡಿಸಬೇಕು, ಅನಂತರ ಅದರಿಗೆ ಬಿಡುಗಡೆ ಎನ್ನುವಂಥದ್ದನ್ನ ಯಜ್ಞ ಬಲಿಗಳನ್ನ ಪ್ರವೇಶಪಡಿಸಬೇಕು ದೇವರು. ಇವೆಲ್ಲ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಾಗ ಮನುಷ್ಯನು ಯಜ್ಞ ಬಲಿಗಳನ್ನ ಅರ್ಪಿಸುವಂತದ್ರಲ್ಲಿ ಅವನು ಅದರಲ್ಲೇ ನಿರತನಾಗಿ ಪಾಪ ಮಾಡುವಂತದ್ದನ್ನ ನಿಲ್ಲಿಸದೆ ಈತನು ವಿಫಲನಾಗ್ಬೇಕು. ಅನಂತರ ದೇವರೇನ್ ಮಾಡ್ಬೇಕು, ಯೇಸು ಕ್ರಿಸ್ತನ ಕಳಿಸಿ ಇದಕ್ಕೆ ಅಂತ್ಯವನ್ನ ಕಾಣಿಸ್ಬೇಕು. ಆ ಅಂತ್ಯ ಏನು ಅಂತ ಹೇಳಿ ನೋಡುವಾಗ, ಯೇಸು ಕ್ರಿಸ್ತನ ಬಲಿಯಾಗ. ಇದು ಯಾವಾಗ ಆಗ್ಬೇಕಾಗಿರೋದು, ಈಗ ಯಾವಾಗ ನಡೆದಿದೆ, 2000 ವರ್ಷಗಳ ಕೆಳಗೆ ನಡೆದಿದೆ. ಅಂದ್ರೆ ಭೂಮಿ ಮೇಲೆ ಮನುಷ್ಯನು ಹೆಚ್ಚುತ್ತಾ ಹೆಚ್ಚುತ್ತಾ ಬಂದು ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಆದ್ಮೇಲೆ ಇದನ್ನು ಮಾಡಿದಾನೆ ಅಂತ ನೋಡುವಾಗ ಇದನ್ನೆಲ್ಲ ಮಾಡಿದ್ದಾನೆ. ಆದರೆ ಈ ಪ್ರಕೃತಿ ಉಂಟಾಗಿ ಎಷ್ಟು ವರ್ಷಗಳಾಗಿದೆ ಅಂತ ಹೇಳಿ ನೋಡುವಾಗ, ಸುಮಾರು 1500 ಕೋಟಿ ವರ್ಷಗಳಿಂದ 800 ಕೋಟಿ ವರ್ಷಗಳ ಕೆಳಗೆ ಏನಾಗಿದೆ, ಈ ಜಗತ್ತು ಎನ್ನುವಂಥದ್ದು ಉಂಟಾಗಿದೆ. ಈ ಜಗತ್ತು ಉಂಟಾಗ್ಲಾರ್ದ ಮೊದಲೇನೆ ದೇವರು ಯೇಸು ಕ್ರಿಸ್ತನನ್ನ ಕುಯ್ಬೇಕು ಅಂತ ಹೇಳಿ, ಯೇಸು ಕ್ರಿಸ್ತನನ್ನ ನೀನು ಭೂಲೋಕಕ್ಕೆ ಹೋಗಿ ಬಲಿಯಾಗಬೇಕು ಅಂತ ಹೇಳಿ ನೇಮಕ ಮಾಡಿದ್ನ. ಹಂಗಂತ ಇಲ್ಲಿ ವಾಕ್ಯ ಇದೆ ನೋಡಿ, 8ನೇ ವಚನ ಗಮನಿಸಿ. 13ನೇ ಅಧ್ಯಾಯ 8ನೇ ವಚನ, ಪ್ರಕಟಣೆ ಗ್ರಂಥ. ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದನು. ಅಂದ್ರೆ ಜಗತ್ತು ಉಂಟಾಗಲಾರದಂತ ಮೊದಲೇ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಹೋಗಿ ಬಲಿಯಾಗಬೇಕು ಎನ್ನುವಂಥದ್ದು ದೇವರ ಸಂಕಲ್ಪ, ದೇವರ ತೀರ್ಮಾನವು ಇದೆ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ಅಂದ್ರೆ ದೇವರು ಭವಿಷ್ಯತನ ತಿಳಿದಂತವನ, ಖಚಿತವಾಗಿ ಭವಿಷ್ಯತನ ತಿಳಿದಂತವನು ದೇವರು. ಅಂದ್ರೆ ದೇವರಿಗೆ ಮರೆಯಾದಂತ ಕಾರ್ಯಗಳು ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಅಂದ್ರೆ ದೇವ್ರು ಇಂಥ ದೊಡ್ಡ ಜ್ಞಾನಿನ, ದೇವ್ರು ಇಂಥ ಮಹಾಜ್ಞಾನಿ, ಆತನು ದೊಡ್ಡ ಜ್ಞಾನಿ, ಆತನ ಜ್ಞಾನವನ್ನ ಮನುಷ್ಯನ ಈ ಒಂದು ಮೆದುಳು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂದ್ರೆ ದೇವರಿಗೆ ಮೊದಲೇ ಏನೋ ಸಂಕಲ್ಪಗಳು, ರಹಸ್ಯವಾದಂತ ಸಂಕಲ್ಪಗಳಿದೆಯಾ? ರಹಸ್ಯವಾದಂತ ಸಂಕಲ್ಪಗಳೇ ಇವೆಲ್ಲ. ಈಗ ಯೇಸು ಕ್ರಿಸ್ತನು ಹೋಗಿ ಆತನ ಮುಂದೆ ಬಂದು ಬಲಿಯಾಗಬೇಕು ಎನ್ನುವಂತ ಕಾರ್ಯ ಇದು ರಹಸ್ಯವಾಗಿರುವಂತದ್ದೇ. ಆದಾಮನಿಗೆ ಹೇಳಿದ್ರ, ನಾನು ಕ್ರಿಸ್ತನನ್ನು ಮುಂದೆ ಕಳಿಸಿ ನಾನು ಬಲಿಯಾಗಿ ಅರ್ಪಿಸ್ತೀನಿ ಅಂತನ? ಈ ವಿಚಾರಗಳನ್ನ ನೇರವಾಗಿ ಹೇಳಿಲ್ಲ. ಪರೋಕ್ಷವಾಗಿ ಒಂದೊಂದು ಕುರುಹುಗಳಿದ್ರೂ ಕೂಡ ನೇರವಾಗಿ ದೇವರು ಇದನ್ನ ಹೇಳಿಲ್ಲ. ನೇರವಾಗಿ ದೇವ್ರು ಏನ್ ಮಾಡಿದ, ಪ್ರತ್ಯಕ್ಷವಾಗಿ ಏನು ಯೇಸು ಕ್ರಿಸ್ತನ ಮುಂದೆ ಹೋಗಿ ಬಲಿ ಆಗ್ತಾನೆ ಈ ರೀತಿಯಾಗಿ ನೇರವಾಗಿ ಮಾತನಾಡಿದ. ಶಾಸ್ತ್ರಗಳಲ್ಲಿ ಕೆಲವೊಂದು ಮಾತುಗಳು ಇದೆ, ಕೆಲವೊಂದು ಮಾತುಗಳು ಕುರುಹುಗಳಾಗಿದ್ರು ಕೂಡ ಕೆಲವೊಂದು ನೇರವಾಗಿ ಹೇಳಿದ. ಅಂದ್ರೆ ರಹಸ್ಯವಾಗಿ ದೇವರು ಅದನ್ನ ಗೂಢಾರ್ಥವಾಗಿ ಇಟ್ಟಿದ್ದಾನೆ ಅಂತ ಗೂಢಾರ್ಥವಾಗಿ ಇಟ್ಟಿದ್ದಾನೆ. ಇಲ್ಲಿ ಎಫೆಸ 1:8-9 ಏನಿದೆ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು, ಅಂದ್ರೆ ಇದು ಯಾವ ರೀತಿಯಾಗಿ ರಹಸ್ಯವಾದಂತ ಸಂಕಲ್ಪವೋ ಆ ರೀತಿಯಾಗಿ ದೇವರಿಗೆ ಇನ್ನೂ ಕೆಲವೊಂದು ರಹಸ್ಯವಾದಂತ ಸಂಕಲ್ಪಗಳಿದೆ. ಆ ಒಂದು ರಹಸ್ಯವಾದಂತ ಸಂಕಲ್ಪವನ್ನ ನಮಗೆ ತಿಳಿಯಪಡಿಸುವುದರ ಮೂಲಕ, ಯಾರಿಗೆ ತಿಳಿಯಪಡಿಸುವುದರ ಮೂಲಕ? ನಮಗೆ ತಿಳಿಯಪಡಿಸುವುದರ ಮೂಲಕ. ಅದರಲ್ಲೂ ವಿಶೇಷವಾಗಿ ಏನು ಅಂತ ಹೇಳಿ ನೋಡ್ಬೇಕ, ಯೇಸು ಕ್ರಿಸ್ತನು ಆತನು ಭೂಲೋಕಕ್ಕೆ ಬಂದು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನದಲ್ಲಿ ಆತನ ಹೇಳುವಂತ ಮಾತು ಏನು ಅಂತ ನೋಡುವಾಗ, ಜಗದುತ್ಪತ್ತಿಗೆ ಅಂದ್ರೆ ಲೋಕಾದಿಯಿಂದ ಮರೆಯಾಗಿದ್ದಂತ ಮರ್ಮಗಳನ್ನ ಹೊರಪಡಿಸುವನು ಅಂತ. ನಾನು ಸಾಮರೂಪವಾಗಿ ಉಪದೇಶಿಸ್ತೀನಿ, ಲೋಕಾದಿಯಿಂದ ಮರೆಯಾಗಿದ್ದಂತ ಕಾರ್ಯಗಳನ್ನ ನಾನು ಹೊರಪಡಿಸ್ತೀನಿ ಎಂಬುದಾಗಿ ಪ್ರವಾದಿ ಹೇಳಿದಂತ ಮಾತನ್ನು ನಾನು ನೆರವೇರಿಸ್ತೀನಿ, ಆದ್ದರಿಂದ ನನ್ನ ರಹಸ್ಯಗಳನ್ನ ಹೇಳ್ತೀನಿ ಎಂಬುದಾಗಿ ಹೇಳ್ತೇನೆ.
ಅಂದ್ರೆ ಯೇಸು ಕ್ರಿಸ್ತನು ಆ ಒಂದು ಕಾರ್ಯಗಳನ್ನ ಬಂದನ, ಆತನೇ ರಹಸ್ಯಗಳನ್ನ ತಿಳಿಸಿದಾನೆ, ನೋಡುವಾಗ ರಹಸ್ಯಗಳನ್ನ ತಿಳಿಸಿದ್ದಾನೆ. ಅದರಲ್ಲಿ ಎಷ್ಟೋ ಕಾರ್ಯಗಳಾಗಿರ್ಬೋದು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಮೋಶೆ ಜೊತೆಯಲ್ಲಿ ಮಾತನಾಡಿರುವಂತದ್ದು ಕೆಲವೊಂದು ವಾಕ್ಯಗಳನ್ನು ನೋಡಿದ್ರೆ ದೇವರೇ ಎಂಬುದಾಗಿ ಅರ್ಥವಾಗುತ್ತೆ. ದೇವರನ್ನ ಕಂಡಿದ್ದಾರೆ ಎನ್ನುವಂತ ವಿಚಾರವು ಅದು ಸ್ಪಷ್ಟವಾಗಿ ಕ್ಲಾರಿಟಿಗಳಿಲ್ಲ. ಪರಲೋಕಕ್ಕೆ ಹೋಗಿರುವಂತ ವಿಚಾರವನ್ನು ನೋಡೋದಾದ್ರೆ ಅವರು ಕೂಡ ಹೋಗಿದ್ದಾರೇನೋ ಎನ್ನುವಂತ ವಿಚಾರ ಅದು ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದ್ಮೇಲೆ ಆತನ ಏನ್ ಹೇಳ್ತಾನೆ? ಸ್ಪಷ್ಟವಾಗಿ ದೇವರ ಯಾರನ್ನು ಕಂಡಿಲ್ಲ, ದೇವರ ಆ ಶಬ್ದವನ್ನು ಯಾರು ಕೇಳಿಲ್ಲ, ಪರಲೋಕಕ್ಕೆ ಯಾರು ಹೋಗಿಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಇದೆ. ಅವಾಗ ಪ್ರಪಂಚ ಎನ್ನುವಂತ ನಾಶ ಎನ್ನುವಂಥದ್ದಿದೆ. ಇವೆಲ್ಲ ಗೂಢಾರ್ಥ ಮರ್ಮಗಳು, ಈ ಒಂದು ರಹಸ್ಯಗಳು, ಈ ಒಂದು ಸತ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟವಾಗಿದೆ. ಪರಿಪಕ್ವವಾಗಿ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟವಾಗಿದೆ. ಅಂದ್ರೆ ಇವೆಲ್ಲ ದೇವರು ರಹಸ್ಯವಾಗಿ ಇಟ್ಟಿದ್ದ. ಅದೇ ಇಲ್ಲಿರುವಂತ ಕಾರ್ಯ. 8ನೇ ವಚನ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ವಿಶೇಷವಾದಂತಹ ಜ್ಞಾನವನ್ನ ಬುದ್ಧಿಯನ್ನ ಕೊಟ್ಟು ದೇವರು ತನ್ನ ಕೃಪೆಯನ್ನು ವಿಶೇಷವಾಗಿ ತೋರಿಸಿದ್ದಾನೆ. ಆದ್ರೆ ದೇವರೇನ ನಮಗೆ ಎಲ್ಲ ಜ್ಞಾನವನ್ನ ಕೊಟ್ಟಿದ್ದಾನೆ, ಎಲ್ಲ ಒಂದು ಬುದ್ಧಿಯನ್ನ ಕೊಟ್ಟಿದ್ದಾನೆ, ವಿಶೇಷವಾದಂತಹ ಜ್ಞಾನ ಇರುವಂತ ಬೈಬಲ್ ಅನ್ನೇ ನಮಗೆ ಇವತ್ತು ಕೊಟ್ಟಿದ್ದಾನೆ. 66 ಪುಸ್ತಕಗಳಲ್ಲಿ ದೇವರು ತನ್ನ ಜ್ಞಾನವನ್ನ ತಿಳಿಸಿದ್ದಾನೆ, ತನ್ನ ಮನಸ್ಸನ್ನ ತಿಳಿಸಿದ್ದಾನೆ, ಎಲ್ಲ ಕಾರ್ಯವನ್ನ ತಿಳಿಸಿದ್ದಾನೆ. ನಾವು ಮಾತ್ರ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದೀವ ಅಂತ ಹೇಳಿದ್ರೆ ನಾವೆಲ್ಲ ಗೂಬೆಗಳ ತರ ಇದ್ದೀವಿ. ಈ ಗೂಬೆ ಅನ್ನುವಂಥದ್ದು ಏನ್ ಮಾಡುದು ಗೊತ್ತಾ? ರಾತ್ರಿ ರಾತ್ರಿ ಎಲ್ಲ ಏನ್ ಮಾಡುತ್ತೆ? ಓಡಾಡ್ಬಿಡ್ತದೆ, ಹಾರಾಡ್ಬಿಡುತ್ತೆ. ಆದ್ರೆ ಬೆಳಗ್ಗೆ ಆಗ್ತದಂಗೆ ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ಬೆಳಗ್ಗೆ ಎಲ್ಲ ಸುಮ್ಮನೆ ಕೂತ್ಕೊಂಡು ಎಲ್ಲೋ ಗೂಡಲ್ಲಿ ಮೂಲೆಯಲ್ಲಿ ಗುಂಪಲ್ಲಿ ಕೂತ್ಕೊಂಡು ರಾತ್ರಿ ಹಾಕಿದಂಗೆ ಅಲ್ಲಿ ಇಲ್ಲಿ ಸುತ್ತೋದು, ತಿರ್ಗಾ ಬಂದು ಕೂತ್ಕೊಂಡು ಈಗ ಈ ರೀತಿಯಾದಂತ ಜೀವನಗಳು. ಯಾಕೆ ಅಂತ ಹೇಳಿ ನೋಡುವಾಗ ದೇವ್ರನ್ನ ಏನು ಅಂತ ಹೇಳಿ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರೋ ಈ ಗೂಬೆ ಯಾವ ರೀತಿಯಾಗಿ ಮಾಡ್ತದೋ ಆ ರೀತಿಯಾಗಿ ನಾವು ಏನ್ ಮಾಡ್ತೀವಿ? ಯಾರೋ ಒಬ್ರು ಏನೋ ಸಿಕ್ಕಿದ್ರೆ ಏನೋ ಒಂದ್ ಹೇಳ್ತೀವಿ. ಯೇಸು ಕ್ರಿಸ್ತ ನಂಬ್ಕೊಂಡ್ರೆ ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ, ಇದಾಗ್ಬಿಡ್ತದೆ, ಅದಾಗ್ಬಿಡ್ತದೆ, ಚೆನ್ನಾಗಾಗ್ಬಿಡ್ತದೆ. ಈ ಮಾತುಗಳನ್ನೇನೋ ಹೇಳಿ ದೇವರಿಂದ ಶಾಪವನ್ನ ನಾವು ಹೊಂದ್ಕೊಂಡು ಅವ್ರಿಗೂ ಕೂಡ ದೇವರ ಶಾಪ ಬರುವಂತೆ ಮಾಡಿ ಏನ್ ಮಾಡ್ಬಿಡ್ತೀವಿ? ಇನ್ಯಾರೋ ಏನೋ ಕಠಿಣವಾಗಿ ವಿರೋಧಿಸುವಂತ ಜನಗಳು ಯಾರೋ ಇದಾರೆ ಅಂದ್ರೆ ಅವ್ರಿಗೆ ಹೇಳ್ತೀವ? ಹೇಳಲ್ಲ. ಯಾವ ರೀತಿಯಾಗಿ ಗೂಬೆ ಅಗಲಾಕದಂಗೆ ಹೋಗಿ ಒಳಗ್ ಕೂತ್ಕೊಳುತ್ತಾಗ ಹಂಗೆ ನಾವೇನ್ ಮಾಡ್ತೀವಿ? ಅಂತ ಜನಗಳು ಯಾರೋ ಬಂದ್ರೆ ಏನ್ ಮಾಡ್ತೀವಿ? ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಹೊರಟೋಗ್ಬಿಡ್ತೀವಿ. ಯಾರಿಗೂ ಕೂಡ ದೇವ್ರ ಬಗ್ಗೆ ಹೇಳಲ್ಲ. ಏನೋ ಸ್ಟೈಲ್ ಆಗಿ ಮಾತನಾಡೋದ್ ಕಲ್ತ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೈಲ್ ಆಗಿ ಮಾತಾಡಕ್ ಹೋಗ್ತಾರೆ. ಹಂಗೆ ಕಣಪ್ಪ, ಹಿಂಗೆ ಕಣಪ್ಪ. ಯಾರಿಗೆ ಬೇಕು ಈ ಸ್ಟೈಲ್? ದೇವರ ಮುಂದೆ ಸ್ಟೈಲ್ ಮಾಡೋದಕ್ಕಾಗುತ್ತ? 8ನೇ ವಚನ ಗಮನಿಸಿ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದಂತ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು, ಈ ವಿಚಾರವನ್ನ ಗಮನಿಸಬೇಕು. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದಂತ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು, ಅಂದ್ರೆ ಕಾಲವು ಪರಿಪೂರ್ಣವಾದಾಗ ಕಾಲ ಎನ್ನುವಂಥದ್ದು ಬರಬೇಕಂತೆ. ಕಾಲ ಎನ್ನುವಂಥ ಸಮಯ ಎನ್ನುವಂಥದ್ದು ಬರಬೇಕು. ಆ ಒಂದು ಸಮಯ ಎನ್ನುವಂಥದ್ದು ಬಂದಾಗ ಮಾಡಬೇಕಾಗಿರುವಂತ ಒಂದು ಕೃಪೆಯುಳ್ಳವಂತ ಒಂದು ದೇವರ ತೀರ್ಮಾನವನ್ನ ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದನು. ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಅಂದ್ರೆ ದೇವರು ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ನಿಷ್ಕರ್ಷೆ ಮಾಡಿದ್ದಾನೆ, ಯಾವ ರೀತಿಯಾಗಿ ತೀರ್ಮಾನ ಮಾಡಿದ್ದಾನೆ, ಯಾವ ರೀತಿಯಾಗಿ ಈ ಒಂದು ನಿರ್ಧಾರಗಳನ್ನ ಆತನು ಮಾತಾಡಿರ್ತಾನೆ ಅಂದ್ರೆ ದೇವರು ಮೊದಲೇ ಇವೆಲ್ಲವನ್ನ ತೀರ್ಮಾನ ಮಾಡಿದ್ದಾನೆ. ಮನುಷ್ಯನು ಭೂಮಿ ಮೇಲೆ ಆತನ ಭ್ರಷ್ಟನಾದಂತ ಸಮಯದಲ್ಲಿ ಲೋಕ ಪಾಪ ಪರಿಹಾರಾರ್ಥವಾಗಿ ಕ್ರಿಸ್ತನನ್ನು ಭೂಲೋಕ ಕಳಿಸಬೇಕು, ಕ್ರಿಸ್ತನೇ ನೀನು ಹೋಗಿ ಬಲಿಯಾಗಬೇಕು ಎನ್ನುವಂತ ಕಾರ್ಯಗಳಾಗಿರ್ಬೋದು. ಪ್ರತಿಯೊಂದು ಕಾರ್ಯಗಳನ್ನ ಆತನು ಮಹಾಜ್ಞಾನ ಕಾರ್ಯಗಳನ್ನ, ಮಹಾಶ್ರೇಷ್ಠವಾದಂತ ಕಾರ್ಯಗಳನ್ನ ಮೊದಲೇ ನಿಷ್ಕರ್ಷೆ ತೀರ್ಮಾನ ಮಾಡಿದ್ದಾನಂತೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಭೂಲೋಕ ಪರಲೋಕಗಳಲ್ಲಿರುವಂತ ಎಲ್ಲವುಗಳನ್ನ ಎಫೆಸದವರಿಗೆ 1ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಯೇಸು ಕ್ರಿಸ್ತನಲ್ಲಿ ಭೂಲೋಕ ಪರಲೋಕಗಳಲ್ಲಿ ಇರುವಂತದ್ದು ಎಲ್ಲವನ್ನು ಕೂಡ ಒಂದಾಗಿ ಕೂಡಿಸ್ಬೇಕಂತೆ. ಅಂದ್ರೆ ಭೂಲೋಕ ಪರಲೋಕಗಳಲ್ಲಿರುವಂತ ಕಾರ್ಯಗಳನ್ನ ಒಂದಾಗಿ ಕೂಡಿಸ್ಬೇಕು ಅಂದ್ರೆ ಸಾಮಾನ್ಯವಾದಂತ ಸಂಗತಿಯ? ಸಾಮಾನ್ಯವಾದಂತ ಕಾರ್ಯವ ಇದು? ಸಾಮಾನ್ಯವಾದಂತ ಕಾರ್ಯವೂ ಅಲ್ಲ. ಯಾಕೆ ಅಂತೇಳಿ ನೋಡುವಾಗ ಯೇಸು ಕ್ರಿಸ್ತನೊಂದು ಪ್ರಾರ್ಥನೆಯನ್ನು ಹೇಳ್ಕೊಡ್ತಾನೆ ಶಿಷ್ಯಂದಿರಿಗೆ. ಶಿಷ್ಯಂದಿರು ಕೇಳ್ತಾರೆ, ಸ್ವಾಮಿ ಯೋಹಾನ ಶಿಷ್ಯನು ಪ್ರಾರ್ಥನೆ ಮಾಡೋದನ್ನು ಹೇಳ್ಕೊಡ್ತಾನೆ, ನಮಗೂ ಕೂಡ ಆ ರೀತಿಯಾಗಿ ಕಳಿಸು ಎಂಬುದಾಗಿ. ಯೇಸು ಕ್ರಿಸ್ತನ್ ಹೇಳ್ತಾರೆ, ಪರಲೋಕದಲ್ಲಿ ನೆರವೇರುವಂತ ನಿನ್ನ ಚಿತ್ತ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ.
ಅಂದ್ರೆ ದೇವರ ಚಿತ್ತ ಪರಲೋಕದಲ್ಲಿ ನೆರವೇರ್ತಾ ಇದೆ ಅಂತ ನೋಡುವಾಗ ಆ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಆದ್ರೆ ಪರಲೋಕದಲ್ಲಿ ದೇವರ ಚಿತ್ತ ಎನ್ನುವಂಥದ್ದು ನೆರವೇರ್ತಾ ಇದೆ, ದೇವರ ಉದ್ದೇಶಗಳನ್ನು ಪರಲೋಕದಲ್ಲಿ ನೆರವೇರ್ತಾ ಇದೆ. ಅಂದ್ರೆ ಸ್ವರ್ಗಲೋಕದಲ್ಲಿ ಯಾವ ದೂತನಿಗೆ ಏನು ಕೆಲಸವನ್ನು ಹೇಳಿದ್ರು ಅದು ನೆರವೇರ್ತಾ ಇದೆ. ಆ ದೂತನ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾನೆ. ಇಸ್ರಾಯೇಲರ ಕಾಲದಲ್ಲಿ ಒಬ್ಬ ದೇವದೂತನಿಗೆ ಅಪ್ಪಣೆ ಕೊಟ್ಟ ಕ್ಷಣಕ್ಕೆ ಆತನು ಬಂದು ಭೂಲೋಕದಲ್ಲಿ ಯಾವ ಕಾರ್ಯವನ್ನು ಮಾಡಿದನು ಗೊತ್ತಾ? ಒಂದೇ ರಾತ್ರಿಯಲ್ಲಿ 1,85,000 ಜನವನ್ನ ನಿರ್ನಾಮ ಮಾಡಿ ಕೊಚ್ಚಾಕಿ ಹೋಗಿದ್ದಾನಾತ ಒಬ್ಬ ದೇವದೂತನು ಬಂದು. ಅಂದ್ರೆ ಪರಲೋಕದಲ್ಲಿ ದೇವರು ಯಾವ ಆಜ್ಞೆಯನ್ನು ಕೊಟ್ಟರು ಕೋಟ್ಯಾನುಕೋಟಿ ದೇವದೂತರು ಅದನ್ನು ನೆರವೇರಿಸ್ತಾರಂತ ನೋಡುವಾಗ ಚಿಟಿಕೆ ಹೊಡೆಯುವಂತದ್ರಲ್ಲಿ ನೆರವೇರಿಸ್ತಾರ ಅದನ್ನು. ದೇವರು ಈ ಭೂಲೋಕದಲ್ಲಿ ಮನುಷ್ಯರಿಗೆ ಕೊಟ್ಟಿರುವಂತ ಯಾವ ಆಜ್ಞೆಗಳನ್ನಾದರೂ ಕೂಡ ಮನುಷ್ಯನ ನೆರವೇರಿಸಿದಾನಂದ್ರೆ ಯಾವ ಒಂದು ಆಜ್ಞೆಗಳನ್ನು ಕೂಡ ನೆರವೇರಿಸಲ್ಲ, ನೆರವೇರಿಸ್ತಾ ಇಲ್ಲ, ನೆರವೇರಿಸೋದು ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಂತ ಕಾರಣ ಪರಲೋಕದ ಕಾರ್ಯಗಳಿಗೂ ಭೂಲೋಕದ ಕಾರ್ಯಗಳಿಗೂ ವ್ಯತಿರೇಕವಾಗಿದೆ. ದೇವರ ಆಲೋಚನೆಗಳಿಗೂ ಮನುಷ್ಯನ ಆಲೋಚನೆಗಳಿಗೂ ವ್ಯತಿರೇಕವಾಗಿದೆ. ಪರಲೋಕದಲ್ಲಿರುವಂತ ಆ ಒಂದು ನೀತಿವಂತಿಕೆಗಳು ಭೂಲೋಕದಲ್ಲಿರುವಂತ ಈ ಒಂದು ಪಾಪದ ಕಾರ್ಯಗಳಿಗೆ ಏನಿದೆಯೋ ಇವೆರಡು ಕೂಡ ವ್ಯತಿರೇಕವಾಗಿದೆ. ಆಗಿರುವಂತ ಕಾರಣ ಭೂಪರಲೋಕಗಳಲ್ಲಿರುವಂತದ್ದನ್ನ ಒಂದಾಗಿ ಮಾಡುವಂತದ್ದಕ್ಕೆ ಯಾವ ರೀತಿಯಾಗಿ ಆಗುತ್ತೆ? ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಮಾಡಬೇಕು ಎಂಬುದಾಗಿ ನೋಡಿದ್ರೆ ಯೇಸು ಕ್ರಿಸ್ತನ ಇಲ್ಲಿ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಸಮಾಧಾನವನ್ನು ಉಂಟು ಮಾಡಬೇಕು. ಆ ಸಮಾಧಾನವನ್ನು ಉಂಟು ಮಾಡಬೇಕು ಅಂದ್ರೆ ಆತನು ಬಲಿಯಾಗಬೇಕು. ಆತನು ಬಲಿಯಾಗುವಂತ ಕಾರ್ಯವನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದನಂತೆ, ಮೊದಲೇ ತೀರ್ಮಾನ ಮಾಡಿದನಂತೆ. ಅಂದ್ರೆ ಇವೆಲ್ಲವೂ ದೇವರ ಮೊದಲೇ ಆಲೋಚನೆಗಳ, ದೇವರ ಮೊದಲಿನ ಆಲೋಚನೆಗಳ, ಇಂದಿನ ಆಲೋಚನೆಗಳ, ದೇವರ ಮೊದಲಿನ ಇಂದಿನ ಸಂಕಲ್ಪಗಳ ಅಂತ ನೋಡುವಾಗ ಇವೆಲ್ಲವೂ ಇಂದಿನ ಸಂಕಲ್ಪಗಳು, ದೇವರ ತೀರ್ಮಾನಗಳಿವೆಲ್ಲ. ಇವೆಲ್ಲ ತೀರ್ಮಾನಗಳನ್ನ, ಇವೆಲ್ಲ ರಹಸ್ಯಗಳನ್ನ ದೇವರು ನಮಗೆ ತಿಳಿಯಪಡಿಸಿದಾನಂತ ನಮಗೆ ತಿಳಿಯಪಡಿಸಿದ್ದಾನೆ. ಇವೆಲ್ಲವನ್ನ ತಿಳಿಯಪಡಿಸಿರುವಂತ ದೇವರು ಈ ಸೃಷ್ಟಿಯ ವಿಷಯದಲ್ಲಿ ತಿಳಿಸಿಲ್ವಂತ ಅದನ್ನು ಕೂಡ ತಿಳಿಸಿದ್ದಾನೆ. ಈ ಸೃಷ್ಟಿಯ ವಿಷಯದಲ್ಲಿ ವಿಜ್ಞಾನಿಗಳು ಹೇಳುವಂತ ಈ ಶಕ್ತಿಯ ವಿಷಯದಲ್ಲಿ ನಾವಿವತ್ತು ಏನು ತಿಳಿಯದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಅದು ನಮ್ಮ ಮೂರ್ಖತನವೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಬದುಕುಗಳೆಲ್ಲವೂ ಕೂಡ ಯಾವ ರೀತಿಯಾಗಿದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂತದ್ದೇ ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಕೆಲಸಗಳಿಗೆ, ದುಡಿಮೆಗೆ, ದುಡ್ಡಿಗೆ. ಒಂದೇ ಮಾತು ಹೇಳ್ಬೇಕು ಅಂದ್ರೆ ದುಡ್ಡಿಗೆ ಕೊಡ್ತೀವಿ. ಯೇಸು ಕ್ರಿಸ್ತನ್ ಹೇಳಿರುವಂತ ಮಾತುಗಳನ್ನ ನಾವು ಯಾರು ತಲೆಯಲ್ಲಿ ಇಟ್ಕೊಳ್ಳಲ್ಲ. ದೇವರನ್ನ ಧನವನ್ನ ಸೇವಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತು ಎಷ್ಟು ಸ್ಪಷ್ಟವಾಗಿದೆಯೋ, ಎಷ್ಟು ಸತ್ಯವಾಗಿದೆಯೋ, ಯೇಸು ಕ್ರಿಸ್ತನ್ ಹೇಳಿದಂತ ಮಾತು ಎಷ್ಟು ಖಚಿತವಾಗಿ ನೆರವೇರುತ್ತೋ ಈ ಮಾತುಗಳನ್ನ ಆಲೋಚನೆ ಮಾಡಿ ನೋಡಿ. ಇವತ್ತು ಯಾರೋ ಒಬ್ಬ ದೇವರನ್ನ ಅರ್ಥಕೊಂಡಿರುವಂತವ್ರು ಇರ್ತಾನೆ, ಏನೋ ಒಂದು ದೇವರ ಕೆಲಸಕ್ಕೋಸ್ಕರ ಎಲ್ಪ್ ಕೇಳಿದ್ರೆ ನನಗಿವಾಗ ಟೈಮ್ ಇಲ್ಲ, ನೀನ್ ಆಮೇಲೆ ಮಾಡು. ಇಲ್ಲ ನನಗಿವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನೀನ್ ಆಮೇಲೆ ಮಾಡು. ಇಲ್ಲ ನನಗೆ ಏನೋ ಆಗಿದೆ, ನೀನ್ ಆಮೇಲೆ ಮಾಡು. ಇಲ್ಲ ನನಗಿವಾಗ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ, ನೀನ್ ಆಮೇಲೆ ಮಾಡು. ಇಂಥ ಒಂದು ಮಾತುಗಳನ್ನ ಮಾತಾಡ. ಏನೋ ದೇವರಿಗೋಸ್ಕರ ಏನೋ ಒಂದು ಮಾಡ್ತಾ ಇದ್ದಾನೆ, ಒಂದ್ ವೇಳೆ ನಾವು ಮಾಡಕ್ ಆಗುವಂತ ಕೆಲಸವನ್ನ ಬೇಗ ಮಾಡೋಣ ಎಂಬುದಾಗಿ ಅದೇನು ಇರಲ್ಲ ಅವ್ರ ಮನಸ್ಸಿನಲ್ಲಿ. ಯಾಕೆ ಅಂತಂದ್ರೆ ದೇವರ ಮೇಲೆ ಪ್ರೀತಿ ಇರಲ್ಲ. ದುಡ್ಡಿನ ಮೇಲೆ ಪ್ರೀತಿ ಇರ್ತದ, ದುಡ್ಡಿನ ಮೇಲೆ ಪ್ರೀತಿ ಇರ್ತದೆ. ಏನೋ ದುಡ್ಡು ಕೊಡ್ತಾರೆ ಅಂದ್ರೆ ಆ ಸಮಯದಲ್ಲಿ ಇರ್ತಾರ, ಖಂಡಿತವಾಗ್ಲೂ ಓಡೋಗ್ತಾರೆ. ಕೆಲವೊಬ್ರು ಆ ರೀತಿಯಾಗಿ ಮಾತನಾಡುವಂತ ಜನಗಳಿದ್ದಾರೆ. ದೇವರ ವಿಷಯದಲ್ಲಿ ಏನೋ ಎಲ್ಪ್ ಕೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಅವರಿಂದ ಏನು ಖರ್ಚಾಗುವಂತ ಕಾರ್ಯವನ್ನು ನಾವು ಕೂಡ ಏನು ಬಯಸ್ತಲೇ ಇದ್ರು ಆ ರೀತಿಯಾಗಿ ಮಾಡದಲ್ಲೇ ಇರುವಂತವ್ರು ಇದ್ದಾರೆ. ಅದರಿಂದ ತಪ್ಪು. ಯಾಕೆ ಅಂತಂದ್ರೆ ಯೆರೆಮೀಯ 48:10 ಏನ್ ಹೇಳುತ್ತೆ ಅಂದ್ರೆ ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಎಂಬುದಾಗಿದೆ. ದೇವರು ನೇಮಕ ಮಾಡಿರುವಂತ, ದೇವ್ರು ನಿನಗೆ ಏನ್ ಕೆಲಸವನ್ನ ನೇಮಕ ಮಾಡಿದ್ದಾನೆ? ಎಫೆಸ 2:10 ಪ್ರಕಾರವಾಗಿ ಸತ್ಕಾರ್ಯಗಳನ್ನು ಮಾಡಿಸೋದಕ್ಕೋಸ್ಕರವೇ ನಾವೆಲ್ಲರೂ ಸೃಷ್ಟಿಯಾಗಿದ್ದೀವಿ ಅನ್ನುವಂತ ಮಾತು ಗೊತ್ತಿಲ್ವಾ? ನಮ್ಮ ಸೃಷ್ಟಿಗೆ ಕಾರಣವೇ ಸತ್ಕಾರ್ಯಗಳು. ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವೇ ನಾವು ಸೃಷ್ಟಿಯಾಗಿದ್ದೀವಿ ಬಿಟ್ರೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಈ ಲೋಕದಲ್ಲಿ ಮುಳುಗಿ ಹೋಗೋದಕ್ಕಲ್ಲ. ನಿನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಡ ಎನ್ನುವಂಥದ್ದಲ್ಲ ನನ್ನ ಮಾತಿನ ಅರ್ಥ. ನಿನ್ನ ಕೆಲಸ ಕಾರ್ಯಗಳಿಗೆ ಹೆಚ್ಚಿನದಂತ ಪ್ರಿಫರೆನ್ಸ್ ಅನ್ನ ನೀನೇನ್ ಮಾಡ್ಬೇಕು? ದೇವರ ಕೆಲಸಗಳಿಗೆ ಕೊಡಬೇಕು. ಅನಂತರ ನಿನ್ನ ಕೆಲಸವನ್ನು ಕೂಡ ಮಾಡಬೇಕು. ನಿನ್ನ ಕೆಲಸವನ್ನು ಮಾಡಿದ್ರೆ ಜೀವನ ಸಾಗುತ್ತಿಲ್ಲ ಅಂದ್ರೆ ಸಾಗಲ್ಲ. ಆದ್ರೆ ಹೆಚ್ಚಿನದಂತ ಪ್ರಾಮುಖ್ಯತೆಯನ್ನು ಯಾರಿಗೆ ಕೊಡ್ತೀಯ? ಕೆಲಸ ಕಾರ್ಯಗಳಿಗೆ ಕೊಡ್ತೀಯ, ದೇವರಿಗೆ ಕೊಡ್ತೀಯ? ದೇವರಿಗೇನೆ ಕೊಡಬೇಕು. ಯಾಕೆಂತಂದ್ರೆ ದೇವರೇ ಪ್ರತಿಯೊಂದನ್ನು ಮಾಡುವಂತವನು. ನಿನಗೆ ಜೀವ ಇದೆ ಅಂತಂದ್ರೆ ಅದಕ್ಕೆ ಕಾರಣ ದೇವರೇ. ಇವತ್ತಿಂತ ವಿಜ್ಞಾನಿಗಳು ಈ ರೀತಿಯಾಗಿ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಏನೋ ಮೂರ್ಖತನದಲ್ಲಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನ ತಿಳಿದುಕೊಂಡಿರುವಂತ ನಾವು, ಒಂದ್ ವೇಳೆ ಎಲ್ಲವೂ ಇರುವಂತ ಗ್ರಂಥವನ್ನು ಹಿಡಿದುಕೊಂಡಿರುವಂತ ನಾವು ಮೂರ್ಖರ ರೀತಿಯಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಶಾಪಗ್ರಸ್ತತನ, ಅಂದ್ರೆ ಅದಕ್ಕಿನ್ನ ದೇವರ ಕೋಪಕ್ಕೆ ಗುರಿಯಾಗುವಂತ ಒಂದು ವಿಷಯ ಇನ್ನೊಂದಿಲ್ಲ.
ಅದರಿಂದ ಸ್ಪಷ್ಟವಾಗಿ ಈ ಒಂದು ಕಾರ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮತ್ತೆ 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನವನ್ನ ಸ್ಪಷ್ಟವಾಗಿ ಇಲ್ಲಿ 7ನೇ ವಚನವನ್ನ ಗಮನಿಸಿ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ, ಇದುವರೆಗೆ ಒಂದು ಸತ್ಯ ಎನ್ನುವಂಥದ್ದು ಗುಪ್ತವಾಗಿ ಇದೆ. ಆ ಸತ್ಯ ಎನ್ನುವಂಥದ್ದು ಹೊರಪಡಿಸಲ್ಪಟ್ಟಿಲ್ಲ. ಆ ಸತ್ಯ ಎನ್ನುವಂಥದ್ದು ಯಾವ ಮನುಷ್ಯನಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ದೇವರದನ್ನ ತನ್ನ ಗ್ರಂಥದಲ್ಲಿ ಬಯಲುಪಡಿಸಿಲ್ಲ. ಆ ಒಂದು ಮರೆಯಾಗಿರುವಂತ ಗುಪ್ತವಾಗಿರುವಂತ ಸತ್ಯವಾದಂತ ಅರ್ಥವನ್ನ ತಿಳಿಸುವಂತದ್ರಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಸತ್ಯವಾದಂತ ಅರ್ಥ ಅಂತ ಹೇಳಿ ಮನುಷ್ಯನ್ ಏನೋ ತಪ್ಪು ತಿಳ್ಕೊಳ್ತಾನೆ ಅನ್ನುವಂತ ಉದ್ದೇಶದಿಂದಲೇ ದೇವ್ರು ಏನ್ ಹೇಳ್ತಾ ಇದ್ದಾರೆ, ಸತ್ಯವಾದಂತ ಅರ್ಥವನ್ನ ತಿಳಿಸುವಂತದ್ರಲ್ಲಿ ದೇವರ ಜ್ಞಾನ, ಅದು ಲೋಕದ ಜ್ಞಾನವೂ ಅಲ್ಲ, ಈ ಲೋಕದ ವಿದ್ಯೆಗಳಲ್ಲ, ಈ ಲೋಕದ ಕಾರ್ಯಗಳಲ್ಲ, ಅದು ದೇವರ ಜ್ಞಾನ, ಅದು ದೇವರ ವಿಷಯ. ಈ ಒಂದು ನಾವು ತಿಳಿಸ್ತಿರುವಂತಹ ಒಂದು ಸತ್ಯಾರ್ಥ ಏನು ಅಂತ ಹೇಳಿ ನೋಡುವಾಗ, ಸತ್ಯವಾದಂತ ವಿಚಾರ ಏನು ಅಂತ ನೋಡುವಾಗ ಅದು ದೇವರ ಜ್ಞಾನ. ದೇವರ ಜ್ಞಾನವನ್ನ ತಿಳಿಸ್ತೀವಿ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ, ದೇವರು ನಮ್ಮ ಮಹಿಮೆಗಾಗಿ, ಮನುಷ್ಯರಂತ ನಮ್ಮ ಮಹಿಮೆಗಾಗಿ ಮೊದಲೇ ನೇಮಿಸಿ, ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ, ಲೋಕ ಉಂಟಾಗುವುದಕ್ಕಿಂತ ಮೊದಲೇ ನೇಮಕ ಮಾಡಿ, ಲೋಕ ಉಂಟಾಗೋದಕ್ಕಿಂತ ಮೊದಲೇ ನೇಮಕ ಮಾಡಿ, ಇದು ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ, ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಲೋಕ ಉಂಟಾಗೋದಕ್ಕಿಂತ ಮೊದಲೇ ನೇಮಕ ಮಾಡಿದ್ದಾನೆ, ಆದ್ರೆ ಇಂಥವ್ರಿಗೋಗಿ ಮರೆ ಮಾಡಿದ್ದಾನೆ. ಆ ಒಂದು ಜ್ಞಾನವನ್ನೇ ತಿಳಿಸ್ತಾ ಇದ್ದೀವಿ. ಆ ಒಂದು ಜ್ಞಾನ ಯಾರು? 1 ಕೊರಿಂಥ 1:24ನೇ ವಚನದ ಪ್ರಕಾರವಾಗಿ ಕ್ರಿಸ್ತನು, ಅಂದ್ರೆ ಕ್ರಿಸ್ತನು ಮೊದಲೇ ನೇಮಕವಾಗಿದ್ದಾನೆ. ಅಂದ್ರೆ ಇವೆಲ್ಲ ಮಹಾ ಜ್ಞಾನಗಳನ್ನ ಇವತ್ತು ನಮಗೆ ನಮ್ಮ ಕೈವಶ ಮಾಡಿದ್ದಾನೆ ಅಂತ ನೋಡ್ಬೇಕು. ನಮ್ಮ ಕೈವಶ ಮಾಡಿದ್ದಾನೆ, ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ಇಂಥ ಮಹಾ ಜ್ಞಾನಗಳನ್ನ, ಮಹಾ ಸಂಗತಿಗಳನ್ನ ಕ್ರೈಸ್ತರಾದಂತವರಿಗೆ ದೇವರು ಕೈವಶ ಮಾಡಿದ್ದಾನೆ. ಎಷ್ಟು ಜನ ಕೈವಶ ಮಾಡಿಕೊಂಡಿದೀವಿ, ಎಷ್ಟು ಜನ ಕೈ ಬಿಟ್ಟಿದೀವಿ? ಮಹಾಜ್ಞಾನವನ್ನ ಅರ್ಥ ಮಾಡಿಕೊಂಡು ಈ ಮೀಟಿಂಗ್ ಅಲ್ಲಿ ಬರ್ತಾ ಇದ್ದೀರಾ, ಎಷ್ಟೋ ಮಹಾಜ್ಞಾನವನ್ನ ತಿಳಿದುಕೊಂಡಿದ್ದೀರಾ? ಮಹಾಜ್ಞಾನವನ್ನ ತಿಳಿದುಕೊಂಡು ಎಷ್ಟರ ಮಟ್ಟಿಗೆ ಈ ಮಹಾಜ್ಞಾನವನ್ನ ಅರ್ಥ ಮಾಡಿಕೊಂಡಿದ್ದೀರಾ? ಯಾರು ಯಾವತ್ತೂ ಕೂಡ ಇಂಥ ವಿಚಾರ ನನಗೆ ಅರ್ಥವಾಗಿಲ್ಲ ಅಂತ ಹೇಳಿ ಕೇಳಿದಂತ ಸಂಗತಿಯೇ ಇಲ್ಲ, ನನಗೆ ತಿಳಿದ ಮಟ್ಟಿಗೆ. ಯಾವ್ದೊಂದು ಮೆಸೇಜ್ ಅನ್ನು ಕೇಳ್ತೀವಿ, ಸೂಪರ್ ಎಂಬುದಾಗಿ ಬಿರುದನ್ನ ಕೊಟ್ಟು ಹೋಗ್ತಾ ಇದ್ರೆ ಬಿಟ್ರೆ, ನಮ್ಗಿಂತ ಕಾರ್ಯಗಳ ಅರ್ಥವಾಗಿಲ್ಲ ಎನ್ನುವಂತ ಸಂಗತಿಯನ್ನು ಯಾರಾದ್ರೂ ಕೇಳ್ತಾ ಇದ್ದಾರೆ? ಯಾರಾದ್ರೂ ತಿಳ್ಕೊಳ್ತಾ ಇದ್ದೀರಾ? ಇಲ್ಲ ಒಂದು ವೇಳೆ ಈ ಒಂದು ಅರ್ಥ ಮಾಡಿಕೊಂಡಿರುವಂತ ಸಂಗತಿಯನ್ನ ಯಾರಿಗಾದ್ರೂ ನೀವು ಹೇಳಿದ್ದೀರಾ? ಜಾಗೃತೆಯಿಂದ ಈ ಮಾತನ್ನ ತಲೆಯಲ್ಲಿಟ್ಕೊಳ್ಳಿ. ದೇವರು ತಲಾಂತನ ನಿಮ್ಗೆ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಮರಿಬಾರದು. ನೀವು ಯಾರೇ ಆಗಿರ್ಬೋದು, ನೀವೇನಾದ್ರೂ ಅಂದ್ಕೊಳ್ಳಿ, ನನ್ನ ವಿಷಯದಲ್ಲಿ ಬೇಜಾರಿಲ್ಲ. ದೇವರು ತಲಾಂತನ ಕೊಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಮರಿಬೇಡಿ. ಯಾಕೆ ಅಂತೇಳಿ ನೋಡುವಾಗ ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನ ಹೇಳ್ತಾನೆ. ಮನೆ ಯಜಮಾನ ಏನ್ ಮಾಡ್ತಾನೆ, ಆತನು ಎಲ್ಲರಿಗೂ ಆ ತಲಾಂತುಗಳನ್ನು ಕೊಡ್ತಾನೆ. ಒಬ್ಬನಿಗೆ 1 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 5 ತಲಾಂತು ಕೊಡ್ತಾನೆ. ಆತನು ಬೇರೆ ದೇಶಕ್ಕೆ ಹೋಗ್ತಾನೆ, ಮತ್ತೆ ಆತನು ಮರಳಿ ಬರ್ತಾನೆ. ಮರಳಿ ಬಂದಾಗ ಎಲ್ಲಾ ತವಲ ಲೆಕ್ಕ ತೆಗೆದುಕೊಳ್ತಾ ಇದ್ದಾನೆ ಅಂತ. ಇವತ್ತು ಈ ವಜ್ರಗಳಿಗಿಂತ ಶ್ರೇಷ್ಠವಾದಂತ ದೇವರ ಮಾತುಗಳು ನಿಮಗೆ ಮುಟ್ತಾ ಇದೆ ಅಂತ ಅಂದ್ರೆ, ದೇವರೇ ನಿಮ್ಗೆ ಈ ತಲಾಂತುಗಳನ್ನ ಕೊಡ್ತಾ ಇದ್ದಾನೆ. ಇದನ್ನ ಆ ಒಂದು ಸಾಮ್ಯದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ನಿಮ್ಮೊಳಗೆ ನೀವು ಅಡಗಿಸಿಕೊಂಡು, ನಿಮ್ಮೊಳಗೆ ನೀವು ಮುಚ್ಚಿಕಿಕೊಂಡು ಖಾಲಿ ಕೈಯಲ್ಲಿ ಇರ್ತೀರಾ? ಇಲ್ಲ ಅದನ್ನ ಇನ್ನೊಬ್ಬರಿಗೆ ಹೇಳಿ ಒಂದು ಆತ್ಮವನ್ನ ಸಂಪಾದನೆ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಒಂದು ಆತ್ಮಕ್ಕೆ ಸತ್ಯ ಜ್ಞಾನವನ್ನು ಬೋಧನೆ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ಒಬ್ಬ ಪಾಪಿಗೆ ಅರಿವನ್ನು ಮೂಡಿಸುವಂತ ವಿಚಾರದಲ್ಲಿ ಆಗಿರ್ಬೋದು, ಈ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಡ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಸ್ಪಷ್ಟವಾಗಿ ಇಲ್ಲಿ ವಾಕ್ಯವನ್ನ ಗಮನಿಸಿ. 2ನೇ ಅಧ್ಯಾಯ 7ನೇ ವಚನ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಅಂದ್ರೆ ಇಂಥ ದೊಡ್ಡ ದೊಡ್ಡ ಜ್ಞಾನವನ್ನೆಲ್ಲ ದೇವರು ಏನ್ ಮಾಡಿದಾನೆ, ನಮ್ಮ ಕೈವಶ ಮಾಡಿದ್ದಾನೆ. ಯಾಕೆಂದ್ರೆ ನಾವು ಸುಮ್ಮನಿರಬೇಕು ಎಂಬುದಾಗಿ ಅಲ್ಲ, ನಾವು ಸುಮ್ಮನಿರಬೇಕು, ಇದನ್ನು ಮುಚ್ಚಿಕ್ಬೇಕು ಎಂಬುದಾಗಿ ಅಲ್ಲ. ಈ ಒಂದು ಮಹಾ ಜ್ಞಾನವನ್ನ ಪ್ರಪಂಚಕ್ಕೆ ಅರ್ಥವಾಗುವಂತ ರೀತಿಯಲ್ಲಿ ಹೇಳ್ಬೇಕು ಎಂಬುದಾಗಿನೇ ಎಂದಿಗಾದ್ರೂ ಈ ಒಂದು ಪ್ರಪಂಚಕ್ಕೆ ಕ್ರೈಸ್ತನೇ ಕಣ್ಣು ತೆರೆಸ್ಬೇಕು. ಯಾಕೆ ಅಂತಂದ್ರೆ ಕ್ರೈಸ್ತನೊಬ್ಬನಿಗೆ ಈ ಒಂದು ಸಂಗತಿ ಗೊತ್ತಿದೆ. ಯಾಕಂದ್ರೆ ಅಮಾಯಕರಾದಂತ ಜನಗಳಿದ್ದಾರೆ, ಅಮಾಯಕರಲ್ಲೇ ಅಮಾಯಕರಿದ್ದಾರೆ. ದೇವರು ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಇರುವಂತ ಪರಿಸ್ಥಿತಿಯಲ್ಲಿದ್ದಾರೆ. ದೇವರು ಎಂಬುದಾಗಿ ಹೇಳ್ತಾರೆ, ದೇವರ ಪೂಜೆಗಳನ್ನ ಮಾಡ್ತಿರ್ತಾರೆ, ದೇವರ ಕಾರ್ಯಗಳನ್ನ, ಇದೇ ದೇವರ ಕಾರ್ಯ, ಇದು ಶ್ರೇಷ್ಠವಾದಂತ ಕಾರ್ಯ ಎಂಬುದಾಗಿ ಅವರು ಭಾವಿಸಿ ಯಾವುದೋ ಒಂದನ್ನು ಮಾಡ್ತಾರೆ. ಅದೇ ಯಾವ ರೀತಿಯಾಗಿ ಶ್ರೇಷ್ಠವಾಗಿ ಮಾಡ್ತಾರೋ ಅಷ್ಟೇ ಹೆಚ್ಚಾಗಿ ಪಾಪದ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅಂದ್ರೆ ದೇವರ ಬಗ್ಗೆ ಮನುಷ್ಯನಿಗೆ ಅರಿವಿಲ್ವಾ? ಮನುಷ್ಯನಿಗೆ ಅರಿವು ಇಲ್ಲ. ಯಾಕೆ?
ಮನುಷ್ಯನನ್ನ ದೇವರು ಏನ್ ಮಾಡಿದ್ದಾನೆ? ಕೆಟ್ಟತನಕ್ಕೆ ಒಪ್ಪಿಸಿದ್ದಾನೆ. ಕೆಟ್ಟತನಕ್ಕೆ ದೇವರು ಒಪ್ಪಿಸಿದ್ದಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಕೊಂಡು ಹೋಗುವಂತದ್ದಾದ್ರೆ, ದೇವರು ಹೊಲಸದ ನಡತೆಗೆ ಅವರನ್ನು ಒಪ್ಪಿಸಿದನು ಎಂಬುದಾಗಿ ಇದೆ. ಯೋಬನ ವಿಷಯದಲ್ಲಿ ನೋಡ್ಬೇಕ, ಸೈತಾನನ ಏನ್ ಮಾಡ್ತಾನೆ? ಯೋಬನ ವಿಷಯದಲ್ಲಿ ಬಂದು, ಸ್ವಾಮಿ ನೀನು ಅವನನ್ನು ಕಾಪಾಡ್ತಾ ಇದೆಯಾ, ಅವನ ಸುತ್ತು ಬೇಲಿ ಹಾಕಿ ಕಾಪಾಡ್ತಾ ಇದೆಯಾ, ಅವನ ಸುತ್ತನ್ನೆಲ್ಲ ಕಾಪಾಡ್ತಾ ಇದೆಯಾ, ಅದಕ್ಕೋಸ್ಕರ ನಿನ್ನಲ್ಲಿ ಲಾಭ ಇಟ್ಟಿದ್ದಾನೆ. ಒಂದು ಸಾರಿ ನೀನು ನನಗೆ ಅಪ್ಪಣೆ ಕೊಡು, ಇಲ್ಲ ನೀನು ಹಾಕಿರುವಂತ ಸುತ್ತು ಬೇಲಿನ ತೆಗೆದು ನನ್ನನ್ನ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡು, ಅವನ ಬಳಿಗೆ ಹೋಗೋದಕ್ಕೆ ಅವಕಾಶ ಕೊಡು. ಆತನೇನ್ ಆಗ್ತಾನೋ ಎಂಬುದಾಗಿ, ಅಂದ್ರೆ ದೇವರವಾಗ ಏನ್ ಮಾಡ್ತಾ ಇದ್ದಾರೆ? ಅಪ್ಪಣೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಸೈತಾನನ ವಶಕ್ಕೆ ದೇವರ ಒಪ್ಪಿಸ್ತಾರ? ಒಪ್ಪಿಸ್ತಾರೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವ್ರೇನು ಅಂತಿದೆ? ದೇವ್ರು ಅಂತಿದಂಗೆ ದೇವ್ರು ನಾವೇನೇ ಪಾಪ ಮಾಡಿದ್ರು ಕಾಪಾಡ್ತಾನೆ, ದೇವ್ರು ನಮ್ಮನ್ನ ಕೈಯೇ ಬಿಡಲ್ಲ ಆ ರೀತಿಗೆ ಕಾಪಾಡ್ತಾನೆ ಅಂತಲ್ಲ. ದೇವ್ರ ಏನ್ ಮಾಡ್ತಾನಂತ, ಈ ಒಂದು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿರುವಂತ ಮಾತಿಗೆ ಅನುಸಾರವಾಗಿ ಕೆಟ್ಟತನಕ್ಕೆ ಒಪ್ಪಿಸ್ತಾನಂತೆ. ಅಂದ್ರೆ ಮನುಷ್ಯನ್ ಯಾವಾಗ ಕೆಟ್ಟತನದಲ್ಲಿ ಹೋಗ್ತಿರ್ತಾನೋ, ದೇವ್ರ ಏನ್ ಮಾಡ್ತಾನ? ಕೆಟ್ಟತನಕ್ಕೆ ಒಪ್ಪಿಸ್ಬಿಡ್ತಾನೆ. ಅಲ್ಲಿಂದ ಆತನು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಬಿಡುಗಡೆ ಆಗೋದಕ್ಕೆ ಅಂತ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24, 25, 24ನೇ ವಚನ ಓದ್ತೀನಿ ನೋಡಿ. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಒಪ್ಪಿಸಿದ್ರೆ ಏನಾಗುತ್ತೆ? ಇವತ್ತು ಈ ಕೆಲವೊಂದು ತಂದೆ ತಾಯಿಗಳು, ಇಲ್ಲ ಕೆಲವರು ಯಾರೋ ಅಪರಾಧಿಗಳನ್ನ ಕಾನೂನಿಗೆ ಒಪ್ಪಿಸಿ ಕೊಡ್ತಾರೆ. ಕಾನೂನು ಎನ್ನುವಂಥದ್ದು ಏನ್ ಮಾಡುತ್ತೆ? ಆತನನ್ನು ಹಿಡಿದುಕೊಂಡು ಹೋಗಿ ಬಂಧಿಸುತ್ತೆ. ಆತನಲ್ಲಿಂದ ಬಿಡುಗಡೆ ಆಗ್ಬಾರ್ದು ಆ ರೀತಿಯಾಗಿ ನೋಡಿಕೊಳ್ಳುತ್ತೆ. ಆ ರೀತಿಯಾಗಿ ಮನುಷ್ಯನ್ ಈ ರೀತಿಯಾಗಿ ಮಾಡಿದ್ರೆ ಅವ್ರು ಅಷ್ಟು ಕಟ್ಟುನಿಟ್ಟಾಗಿ ಆತನನ್ನ ಬಂಧಿಸಿ ಇಟ್ಕೊಂತಾರೆ ಅಂತಂದ್ರೆ, ದೇವರು ಒಂದು ವೇಳೆ ಕೆಟ್ಟತನಕ್ಕೆ ಒಪ್ಪಿಸಿದ್ರೆ ಅದ್ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಈ ಈ ಒಂದು ಕೋಟ್ಯಾನುಕೋಟಿ ದೇವದೂತರುಗಳಾಗಿರ್ಬೋದು, ಸೈತಾನನೇ ಆಗಿರ್ಬೋದು, ದೇವರ ಆಜ್ಞೆ ನೆರವೇರಿಸಲೇಬೇಕು. ಸೈತಾನಂದ ಮಾಕ್ಷಣಕ್ಕೆ ದೇವರ ಮಾತನ್ನ ಆತನ ಮೀರಂಗಿಲ್ಲ. ಯೋಬನ ವಿಷಯದಲ್ಲಿ ನೀನು ಯೋಬನಿಗೆ ಆತನ ಪ್ರಾಣವನ್ನು ಉಳಿಸಲೇಬೇಕು ಅಂತ ಹೇಳಿದಾಗ ಪ್ರಾಣ ತೆಗಿತಾನ? ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಅನುಮತಿ ಅದು. ಆತನು ದೇವರ ಆಜ್ಞೆನ ಪಾಲಿಸಲೇಬೇಕಾಗ. ಹಂಗಾಗಿ ಕೆಟ್ಟತನಕ್ಕೆ ಒಪ್ಪಿಸು ಈ ಸೈತಾನನಿಗೆ ದೇವರು ಏನ್ ಮಾಡ್ತಾರೆ? ಈತನನ್ನು ಇಟ್ಕೊಂಡು ಪಾಲಿಸಬೇಕದ. ಹಂಗ 1ರಿಂದ 28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ನೋಡಿ ಈ ಮಾತು ಹೆಂಗಿದೆ? ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ, ದೇವರ ಜ್ಞಾನ ಎನ್ನುವಂಥದ್ದು ಕೆಲವರಿಗೆ ಇಷ್ಟ ಇಲ್ಲ. ಕೆಲವರಿಗನು ಪ್ರಪಂಚದಲ್ಲಿರುವಂತ 99% ಜನಗಳಿಗೆ ದೇವರ ಜ್ಞಾನ ಎನ್ನುವಂಥದ್ದು ಬೇಕಿಲ್ಲ. ಅಮೆರಿಕ ಕ್ರೈಸ್ತರ ದೇಶ, ಬೇರೆ ಎಲ್ಲಾ ಫಾರಿನ್ ಏನಿದೆಯೋ ಬಹುತೇಕ ಅಂದ್ರೆ ಪ್ರಪಂಚದಲ್ಲಿ ಅರ್ಧ ಜನ ಬರೀ ಕ್ರೈಸ್ತರೇ. ಇವೆಲ್ಲರೂ ಕೂಡ ಸತ್ಯವಾಗಿ ನಡ್ಕಂತ ಇದಾರ ಅಂತ ನೋಡುವಾಗ ಸತ್ಯವಾಗಿ ನಡ್ಕಂತ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಬರುವಂತ ಕೇಡುಗಳೇ ಅಲ್ಲಿ ನಿದರ್ಶನಗಳು. ಯಾಕೆ ಅಂತ ನೋಡುವಾಗ ದೇವರ ಮಾತುಗಳು ಅವರಿಗೆ ಲೆಕ್ಕಕ್ಕಿಲ್ಲ, ದೇವರ ಜ್ಞಾನ ಎನ್ನುವಂಥದ್ದು ಅವರಿಗೆ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿ ನೋಡುವಾಗ ಅಮೆರಿಕದಲ್ಲಿ ದೇವರಿಗೆ ಅಂದ್ರೆ ಬೈಬಲ್ಗೆ ವ್ಯತಿರೇಕವಾದಂತ ಕಾನೂನುಗಳು. ಮಕ್ಕಳನ್ನ ಸಾಯಿಸುವುದಕ್ಕೆ ಅಂದ್ರೆ ತಾಯಿಯ ಗರ್ಭದಲ್ಲಿರುವಂತ ಆ ಒಂದು ಮಕ್ಕಳುಗಳನ್ನ ಸಾಯಿಸುವುದಕ್ಕೆ ಅನುಮತಿ, ಗಂಡಸನ್ನ ಹೆಂಗಸನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ಅನುಮತಿ, ಪಾಪಗಳನ್ನ ಮಾಡುವುದಕ್ಕೆ ಅನುಮತಿ. ಒಂದೇ ಮಾತನ್ನ ಹೇಳ್ಬೇಕು ಅಂತಂದ್ರೆ, ಇದಲ್ಲದೆ ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ, ಅಲ್ಲದ ಅಂದ್ರೆ ಕೆಟ್ಟ ಕೆಲಸವನ್ನ ನಡೆಸುವಂತವ್ರು ಆಗುವಂತೆ, ಪಾಪದ ಕೆಲಸಗಳನ್ನ ಪಾಪದ ಕಾರ್ಯಗಳನ್ನ ಮಾಡುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ದಾನೆ. ಇವತ್ತು ಎಣ್ಣೆ ಕುಡಿಯುವಂತ ಜನಗಳನ್ನ ನೋಡಿ, ಯಾವುದೇ ಕಾರಣಕ್ಕೂ ಅವರು ಅದರಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡುವಾಗ, ಎಣ್ಣೆ ಕುಡಿಬೇಕು ಇದು ಒಳ್ಳೇದು ಎಂಬುದಾಗಿ ಹೇಳ್ತಾರೆ. ಡಾಕ್ಟ್ರಿ ಹೇಳಿದರೆ ಇದನ್ನ ಕುಡಿಬೇಕು ಒಳ್ಳೇದು, ಅದಕ್ಕೋಸ್ಕರವೇ ಕುಡಿತೀವಿ ಅಂತ. ಎಷ್ಟೋ ನೀತಿ ಮಾತುಗಳನ್ನ ಮಾತನಾಡುವಂತವರು, ಎಷ್ಟೋ ಆರೋಗ್ಯದ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿ ಆರೋಗ್ಯದ ವಿಷಯದಲ್ಲಿ ಅದನ್ನ ತಿನ್ಬೇಕು ಇದನ್ನ ಕುಡಿಬೇಕು ಈ ರೀತಿಯಾಗಿ ಇರುವಂತ ಜನವ ಬಾಯಲ್ಲಿ ಬರುವಂತ ಮಾತೆಂದ್ರೆ ಎಣ್ಣೆ ಕುಡಿಬೇಕು.
ಎಣ್ಣೆ ಕುಡಿದು ಸತ್ತೋಗುವಂತವ್ರನ್ನ ರಾಶಿ ರಾಶಿ ಜನವನ್ನ ಕಣ್ಣೆದುರಿಗೆ ನೋಡಿದ್ರು ಕೂಡ ಅವರು ಬಾಯಲ್ಲಿ ಬರುವಂತದ್ದೇನೋ ಒಳ್ಳೇದು ಅಂತ. ಅಂದ್ರೆ ಏನಕ್ಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ ದೇವರು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ದಾನೆ. ಅನಿಷ್ಟ ಭಾವಕ್ಕೆ ಒಪ್ಪಿಸಿರುವಂತ ಕಾರಣ ಅದೇನು ಅಂತೇಳಿ ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿಯೂ ಕೂಡ ಇಲ್ಲದಂತ ರೀತಿಯಲ್ಲಿ ಮನುಷ್ಯನ ಜಾರಿ ಹೋಗ್ತಾನೆ. ಅದು ದೇವರ ಶಕ್ತಿ ಅಂತ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಅನಿಷ್ಟ ಭಾವಕ್ಕೆ ದೇವರು ಒಪ್ಪಿಸಿದ್ನ ಮನುಷ್ಯನ ಅದನ್ನು ಏನು ಅಂತೇಳಿ ವಿವೇಚನೆ ಮಾಡೋದಕ್ಕೂ ಕೂಡ ಆತನಿಗೆ ಆಲೋಚನೆ ಬರಬಾರ್ದು. ವಿವೇಚನೆ ಮಾಡುವಂತ ಶಕ್ತಿಯೂ ಕೂಡ ಆತನಿಗೆ ಹೋಗ್ಬೇಕು. ಆ ರೀತಿಯಾಗಿ ಮಾಡ್ಬಿಡ್ತಾನೆ. ಅಂದ್ರೆ ದೇವರಿಗೆ ಅಷ್ಟು ಶಕ್ತಿ ಇದೆಯಾ? ದೇವರ ಶಕ್ತಿ ಅಂದ್ರೆ ಏನು? ಈ ಮಾತುಗಳನ್ನ ಸ್ಪಷ್ಟವಾಗಿ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ವಿಜ್ಞಾನ ಪ್ರಪಂಚಕ್ಕೆ ಅರ್ಥವಾಗದಂತ ವಿಷಯಗಳ ಮೇಲೆ ಜ್ಞಾನಿಯಾದಂತ ದೇವರು ನಮ್ಮ ಒಂದು ಮಹಿಮೆಯ ನಿಮಿತ್ತವಾಗಿ ವಿಜ್ಞಾನ ಪ್ರಪಂಚಕ್ಕೆ ತಿಳಿದಲೇ ಇರುವಂತ ಸಂಗತಿಯನ್ನ ಇವತ್ತು ಒಬ್ಬ ಕ್ರೈಸ್ತನ ಹೇಳ್ತಾನೆ ಅಂದ್ರೆ, ಯಾವ ಒಂದು ವಿದ್ಯಾಭ್ಯಾಸವನ್ನ ಮಾಡದೇ ಇರುವಂತವನು, ಯಾವುದೇ ಒಂದು ಪರಿಶೋಧನೆಗಳ ಮಾಡದೇ ಇರುವಂತವನು, ಅವರ ರೀತಿಯಲ್ಲಿ ಯಾವುದರ ಒಂದು ವಿಚಾರಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ದೈವಜ್ಞಾನದ ಬಗ್ಗೆ, ದೈವ ಗ್ರಂಥದಲ್ಲಿರುವಂತಹ ಮಾತುಗಳ ಬಗ್ಗೆ ತಲೆಕೆಡಿಸಿಕೊಂಡು ಅದರಲ್ಲಿರುವಂತ ಮಾತುಗಳನ್ನ ಜ್ಞಾನವಾಗಿ ಹೇಳ್ತಾನೆ ಅಂತ ಅಂದ್ರೆ, ವಿಜ್ಞಾನಿ ಎನ್ನುವಂತವನು ಶ್ರೇಷ್ಠನ, ಇಲ್ಲ ಕ್ರೈಸ್ತನು ಎನ್ನುವಂತವನು ಶ್ರೇಷ್ಠನ? ವಿಜ್ಞಾನಿಗಳಿಗೆ ತಿಳಿಯದೆ ಇರುವಂತ ಸಂಗತಿಯನ್ನು ಒಬ್ಬ ಕ್ರೈಸ್ತನ ಹೇಳ್ತಾನೆ ಅಂತಂದ್ರೆ ಅದು ಕ್ರೈಸ್ತನಿಗಿರುವಂತ ಮಹಿಮೆ ಅಲ್ವಾ? ಕ್ರೈಸ್ತನಿಗಿರುವಂತ ಮಹಿಮೆ ಅಲ್ವಾ? ಅದೇ ನಾವು ಓದಿಕೊಂಡಂತ ವಚನ. ನಮ್ಮ ಮಹಿಮೆಗಾಗಿ, ಯಾರಿಗೋಸ್ಕರ? ನಮ್ಮ ಮಹಿಮೆಗೋಸ್ಕರ ದೇವರು ಅವೆಲ್ಲ ಕಾರ್ಯಗಳನ್ನ ಮಾಡಿದನಂತೆ. ವಿಜ್ಞಾನ ಪ್ರಪಂಚಕ್ಕೆ ಅರ್ಥವಾಗದಂತ ವಿಷಯಗಳ ಮೇಲೆ ಜ್ಞಾನಿಯಾಗಿರುವಂತ ದೇವರು ನಮ್ಮ ವಿಷಯದಲ್ಲಿ ನಾವೇ ಹೇಳ್ಬೇಕೆಂಬುದಾಗಿ ಆತನು ಬರೆಸ್ಕೊಟ್ಟಿದ್ದಾನೆ. ಅಂದ್ರೆ ಇದು ದೇವರು ನಮ್ಮ ಮಹಿಮೆಗೋಸ್ಕರ ಮಾಡಿರುವಂತದ್ದು. ದೇವರು ನಮಗೆ ಏನೋ ಒಂದು ರೀತಿಯಲ್ಲಿ ಮಹಿಮೆ ಕೊಡ್ತಾ ಇದ್ದಾನೆ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇವೆಲ್ಲವನ್ನ ಭದ್ರಪಡಿಸಿರುವಂತದ್ದು ನಮ್ಮ ಒಂದು ಶ್ರೇಷ್ಠತ್ವಕ್ಕೋಸ್ಕರ, ನಮ್ಮ ಒಂದು ಮಹಿಮೆಗೋಸ್ಕರ, ನಮ್ಮ ಒಂದು ಒಳ್ಳೇದಕ್ಕೋಸ್ಕರವೇ ದೇವರು ಇಂಥ ಒಂದು ಸತ್ಯವಾದಂತ ಕಾರ್ಯಗಳನ್ನ ಬೈಬಲ್ ಅಲ್ಲಿ ದೇವರು ಭದ್ರಪಡಿಸಿದ್ದಾನೆ. ಅಂತಹ ಒಂದು ಯುಕ್ತವಾದ ಸಂಗತಿಗಳನ್ನ ತಾವ ಜ್ಞಾನಿಗಳೊಂದು ಹೇಳಿಕೊಳ್ಳುತ್ತಿರುವಂತವರಿಗೆ ನಾವು ಸಾರಲೇಬೇಕು. ಯುಕ್ತವಾದಂತ ಸಂಗತಿಗಳು ಬೈಬಲ್ ಅಲ್ಲಿ ಇದೆಯಾ? ಇದೆ. ಮಹಾ ಜ್ಞಾನ ಗಣಿ ಇದು. ಈ ಜ್ಞಾನದ ಗಣಿಯಲ್ಲಿರುವಂತ ಮಾತುಗಳನ್ನ ನಾವು ಪ್ರಪಂಚಕ್ಕೆ ಹೇಳಿದ್ರೆ ಅವರು ತಲೆ ಕೆಳಗೆ ಆಗೋಗುವಂತ ರೀತಿಯಲ್ಲಿ ಆಗೋಗುತ್ತೆ. ತಲೆ ಕೆಳಗೆ ಆಗೋಗುವಂತ ರೀತಿವೇ ಅದು. ಯಾಕೆ ಅಂತ ಅಂದ್ರೆ ಅಷ್ಟು ಸ್ಪಷ್ಟವಾದಂತ ಕಾರ್ಯಗಳು ಏನಾಗಿದೆ ಬೈಬಲ್ ಅಲ್ಲಿ ಇದೆ ಎನ್ನುವಂಥದ್ದನ್ನ ಮರಿಬಾರದು. ಒಂದು ರೈಲು ಗಾಡಿ ಓಡ್ತಾ ಇದೆ ಅಂತ ಕಡೆ, ಒಂದು ಟ್ರೈನು ಅಷ್ಟು ಜನಗಳನ್ನ ತುಂಬಿಕೊಂಡು ಅದು ಕೆಲಸವನ್ನ ಮಾಡ್ತಾ ಇದೆ ಅಂತ ಕಡೆ, ಆ ಒಂದು ಕೆಲಸ ನಡೀತಿದೆ ಅಂತಂದ್ರೆ ಅದರಲ್ಲಿರುವಂತ ಶಕ್ತಿ ವಿವಿಧ ರೂಪಗಳಲ್ಲಿ ಉತ್ಪತ್ತಿಯಾಗಿ ಕೆಲಸವನ್ನು ಮಾಡುವಂತ ಕಾರಣವೇ ಆ ಒಂದು ರೈಲ್ ಅಂದ್ರೆ ಟ್ರೈನ್ ಎನ್ನುವಂಥದ್ದು ಓಡ್ತಾ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿರುವಂತ ಶಕ್ತಿ ವಿವಿಧ ರೂಪಗಳಲ್ಲಿ ಕೆಲಸ ಮಾಡುತ್ತೆ. ಅದ್ ಯಾವ ರೀತಿಯಾಗಿ ಅಂತ ನೋಡುವಾಗ, ಅದು ಕಲ್ಲಿದ್ದಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇಲ್ಲವೇ ಕರೆಂಟ್ ಎನ್ನುವಂಥದ್ದು, ವಿದ್ಯುತ್ ಎನ್ನುವಂಥದ್ದಾಗಿರ್ಬೋದು, ಈ ಒಂದು ಶಕ್ತಿಯ ಮೂಲಕ ಉತ್ಪತ್ತಿಯಾಗುತ್ತೆ. ಈ ಒಂದು ಕಲ್ಲಿದ್ದಲಿನಿಂದ ಉತ್ಪತ್ತಿಯಾದಂತ ಶಕ್ತಿ, ವಿದ್ಯುತ್ತಿಂದ ಉತ್ಪತ್ತಿಯಾದಂತ ಶಕ್ತಿ, ಕರೆಂಟ್ ಇಂದ ಡೀಸೆಲ್ ಇಂದ ಉತ್ಪತ್ತಿಯಾದಂತ ಶಕ್ತಿ, ಈ ಒಂದು ಶಕ್ತಿಯೇ ಆ ಒಂದು ಟ್ರೈನ್ಗೆ ಏನ್ ಮಾಡುತ್ತೆ? ಶಕ್ತಿಯನ್ನ ತುಂಬುತ್ತೆ. ಆ ಒಂದು ಶಕ್ತಿಯಿಂದಲೇ ಏನಾಗುತ್ತೆ? ಈ ಒಂದು ಗಾಡಿ ಓಡುತ್ತೆ. ಅಂದ್ರೆ ಯಾವುದೋ ಒಂದು ಶಕ್ತಿ ಕಾರ್ಯರೂಪಕ್ಕೆ ಬಂದ್ರೆ ಇನ್ನೊಂದು ಶಕ್ತಿಗಳು ಅದಕ್ಕೆ ಸಪೋರ್ಟ್ ಮಾಡಿ ಅಂದ್ರೆ ಶಕ್ತಿ ಅನ್ನುವಂಥದ್ದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗಿ ಅದು ಕೆಲಸ ಮಾಡ್ಬೇಕಂತ ನೋಡುವಾಗ, ಕೆಲಸ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಆ ಒಂದು ಶಕ್ತಿಯ ಮೂಲಕ ಎಲ್ಲ ಕೆಲಸಗಳು ಸಾಧ್ಯವಾಗುತ್ತೆ ಅಂತ ನೋಡುವಾಗ, ಆ ಒಂದು ಶಕ್ತಿಯ ಮೂಲಕವೇ ಈ ಒಂದು ಕೆಲಸ ಸಾಧ್ಯ. ಶಕ್ತಿ ಇಲ್ಲ ಅಂತ ಕಡೆ ಒಂದಿಲ್ಲ ಅದು ಡೀಸೆಲ್ ಶಕ್ತಿ ಆಗ್ಲಿ, ಇಲ್ಲ ವಿದ್ಯುತ್ ಶಕ್ತಿ ಆಗ್ಲಿ, ಇಲ್ಲ ಕಲ್ಲಿದ್ದಲ ಒಂದು ಶಕ್ತಿ ಆಗ್ಲಿ ಇಲ್ದಲ್ಲಿ ಓಡುತ್ತಾ? ಯಾವುದೋ ಒಂದು ಶಕ್ತಿ ಬೇಕೇ ಬೇಕಾದ ಕೆಲಸ ಮಾಡಬೇಕು ಅಂತ ಅಂದ್ರೆ ಒಂದು ಟ್ರೈನ್ ಶಕ್ತಿಯ ಒಂದು ಉತ್ಪತ್ತಿಗೆ ಕಾರಣ ಒಂದು ಡೀಸೆಲ್ ಆಗಿರ್ಬೋದು, ಇಲ್ಲ ಇದ್ದಿಲ್ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಯಾವುದೋ ಒಂದು ಆಗಿರ್ಬೋದು. ಅಂದ್ರೆ ಈ ಒಂದು ಈ ಈ ಒಂದು ಕಾರ್ಯಗಳು ಎಲ್ಲಿದೆ? ಒಂದು ಡೀಸೆಲ್ ಆಗಿರ್ಬೋದು, ಒಂದು ಕಲ್ಲಿದ್ದಾಗಿರ್ಬೋದು, ಈ ವಿದ್ಯುತ್ ಶಕ್ತಿ ಎಲ್ಲಿದೆ? ಇವೆಲ್ಲವೂ ಈ ಸೃಷ್ಟಿಯನ್ನು ಹೊರತುಪಡಿಸಿ ಇದೆಯಾ? ಇವೆಲ್ಲವೂ ಎಲ್ಲಿಂದ ಬಂದವುಗಳಾಗಿವೆ? ಅಂದ್ರೆ ಇವೆಲ್ಲವೂ ಕೂಡ ಈ ಒಂದು ಸೃಷ್ಟಿಯಲ್ಲಿಯೇ ದೇವರು ಇಟ್ಟಂತ ಕಾರ್ಯಗಳೇ. ಡೀಸೆಲ್ ಎನ್ನುವಂಥದ್ದು ದೇವರಿಟ್ಟಿರುವಂತ ಕಾರ್ಯವೇ. ಇವೆಲ್ಲ ಅಮೂಲ್ಯವಾದಂತ ಖನಿಜಗಳನ್ನ ದೇವರು ಏನಕ್ಕೋಸ್ಕರ ಇಟ್ಟಿದ್ದಾನೆ? ಧರ್ಮೋಪದೇಶ ಕಾಂಡದಲ್ಲಿ ಒಂದು ಮಾತಿದೆ, ಉಸುಬಿನ ಅಡಿಯಲ್ಲಿ ಖನಿಜಗಳನ್ನ ಇಟ್ಟಿದ್ದಾನೆ ಎಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ. ಅಂದ್ರೆ
ವಿಜ್ಞಾನಿಗಳಿಗೆ ಯಾವ ಈ ಪೆಟ್ರೋಲ್ ಎನ್ನುವಂಥದ್ದು, ಡೀಸೆಲ್ ಎನ್ನುವಂಥದ್ದು, ಕಲ್ಲಿದ್ದಲು ಎನ್ನುವಂಥದ್ದು, ಆಯಿಲ್ ಎನ್ನುವಂಥದ್ದು, ಸಿಮೆಂಟ್ ಪ್ರತಿಯೊಂದು ಈ ಎಲ್ಲ ಕಾರ್ಯಗಳು ಮನುಷ್ಯನಿದನ್ನ ಕಂಡುಕೊಳ್ಳುವುದಕ್ಕಿಂತ ಮೊದಲೇ ದೇವರು ಏನ್ ಮಾಡಿದ್ದಾನೆ? ಸಾವಿರಾರು ವರ್ಷಗಳ ಕ್ರಿಸ್ತ ಪೂರ್ವದಲ್ಲಿನೇನೆ ಉಸುಬಿನ ಅಡಿಯಲ್ಲಿ ಖನಿಜವನ್ನ ಇಟ್ಟಿದ್ದೇನೆ. ಅಂದ್ರೆ ಮನುಷ್ಯನ 5 ಅಡಿ 6 ಅಡಿ ಇರುವಂತ ಈ ಒಂದು ಚಿಕ್ಕ ಶರೀರದ ಕಾಲು ಕೆಳಗೆ ಇಂತ ದೊಡ್ಡ ಒಂದು ಸಂಪತ್ತನ್ನ ಇಟ್ಟಿದ್ದಾನೆ ದೇವರು. ಅಂದ್ರೆ ಇಂಥ ಮಹಾಜ್ಞಾನ ಬೈಬಲ್ ಅಲ್ಲಿ ಇದೆಯಾ? ಇಂಥ ಮಹಾಜ್ಞಾನವೇ ಬೈಬಲ್ ಅಲ್ಲಿ ಅಡಗಿದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಒಂದು ಭಾಗಗಳಲ್ಲಿ ಇನ್ನು ಎಂತ ಮಹಾಜ್ಞಾನ ಎನ್ನುವಂಥದ್ದು ಬೈಬಲ್ ಅಲ್ಲಿ ಇದೆಯೋ, ವಿಜ್ಞಾನಿಗಳಿಗೆ ಆ ವಿಚಾರಗಳು ಗೊತ್ತಿಲ್ವೋ ಎನ್ನುವಂಥದ್ರ ಬಗ್ಗೆ, ದೇವರ ಒಂದು ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂತ ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಶ್ರೇಷ್ಠವಾದಂತಹ ಸಮಯದಲ್ಲಿ ತಂದೆ, ನಿನ್ನ ಶಕ್ತಿಯ ಬಗ್ಗೆ ನಾವು ಕೊಂಚ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ತಂದೆ ನಾವು ತಿಳಿದುಕೊಂಡಿದ್ದೇವೆ. ಇದು ನಿನ್ನ ದಯೆ ದೇವ. ನೀನು ಒಂದು ತಲಾಂತನ ದೇವರೇ ನಮ್ಗೆ ಈ ಒಂದು ಸಮಯದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೇಳಿದಂತ ಮಾತುಗಳನ್ನ ನಾವೆಲ್ಲರೂ ಮನಸ್ಸಿಟ್ಟು ಆಲೋಚನೆ ಮಾಡಿ, ಆ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ನಿನ್ನ ಶಕ್ತಿ ಎಂಥದ್ದೋ ಎನ್ನುವಂತ ವಿಚಾರದಲ್ಲಿ ಪ್ರಪಂಚಕ್ಕೆ ಸಾರಿ ಹೇಳುವಂತ ವೀರಾದಿ ವೀರರನ್ನಾಗಿ ದೇವರೇ ನಾವೆಲ್ಲರೂ ಮಾರ್ಪಡುವಂತ ದೇವರೇ, ಮಾರ್ಪಡಬೇಕು ಎನ್ನುವಂತ ವಿಷಯವನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ದೇವರೇ ನಮಗೆ ಸಹಾಯ ಮಾಡಿ. ಕೂಡಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನು ದೇವರೇ ಆಶೀರ್ವದಿಸಿ ನಡೆಸಿ. ಈ ಲೋಕದ ಕಾರ್ಯಗಳಲ್ಲಿ ದೇವರೇ, ಸಂಸಾರಗಳ ಕಾರ್ಯಗಳಲ್ಲಿ ದೇವರೇ, ಈ ಜೀವನದ ಜಂಜಾಟದಲ್ಲಿ ಎಣಗಿ ಬಿದ್ದು ನಾವೆಲ್ಲರೂ ಸಾಯದಂತೆ ಅವೆಲ್ಲ ಕಾರ್ಯಗಳನ್ನ ದೇವರೇ ಪಕ್ಕಕ್ಕೆ ಹಾಕಿ ನಿನ್ನ ಕಡೆಗೆ ದೃಷ್ಟಿಸಿ, ಏನೇ ಕಷ್ಟಗಳಿರ್ಲಿ, ಏನೇ ಸಂಕಟಗಳಿರ್ಲಿ, ಅವೆಲ್ಲ ಕಾರ್ಯಗಳನ್ನ ತೆಗೆದುಹಾಕಿ ನಿನ್ನ ಒಂದು ರಾಜ್ಯಕ್ಕೋಸ್ಕರ, ನಿನ್ನ ಒಂದು ನೀತಿಗೋಸ್ಕರ, ಮತ್ತೆ 6:33 ಬರೆಯಲ್ಪಟ್ಟಂತ ರೀತಿಯಲ್ಲಿ ನಿನ್ನ ಒಂದು ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ದೇವರೇ, ಈ ಲೋಕದಲ್ಲಿ ಹೊಳೆಯುವಂತ ಜ್ಯೋತಿರ್ಮಂಡಲಗಳಾಗಿ ನಾವು ಬೆಳಗುವಂತೆ ಸಹಾಯ ಮಾಡಿ. ಲೋಕದ ಜನಗಳು ಈ ಮಾತನ್ನು ಕೇಳಿದಾಗ ದೇವರೇ ಅಲ್ಲೋಲ ಕಲ್ಲೋಲವಾಗುವಂತ ರೀತಿಯಲ್ಲಿ 1ನೇ ಶತಮಾನದಲ್ಲಿ ಅಪೊಸ್ತಲರು ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ದೇವರೇ ನಾವು ಮಾಡುವಂತೆ ಸಹಾಯ ಮಾಡಿ. ದೇವರೇ, ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿಯೊಬ್ಬೊಬ್ಬರನ್ನು ಕಾಪಾಡಿ ನಡೆಸಿ. ನಿನ್ನ ನಾಮಕ್ಕೆ ಮಹಿಮೆ ತಂದೆ. ವಿಶೇಷವಾಗಿ ತಂದೆ, ಈ ಕಾರ್ಯಕ್ರಮವನ್ನ ಕ್ರಿಯೇಟ್ ಮಾಡಿರುವಂತ ಜುವೆಲ್ ಅಂಕಲ್ ಫ್ಯಾಮಿಲಿಗೋಸ್ಕರ ಪ್ರಯಾಸವನ್ನಾಗಿದ್ದೇನೆ ದೇವರೇ. ಎಷ್ಟೋ ವಿಷಯದಲ್ಲಿ ಅವರು ಬಲಹೀನರಾಗೋಗಿದ್ದಾರೆ, ಫೈನಾನ್ಷಿಯಲ್ ವಿಷಯದಲ್ಲಿ ಬಲಹೀನರಾಗೋಗಿದ್ದಾರೆ. ಆ ವಿಷಯಗಳನ್ನು ಅವರಿಗೆ ತುಂಬಿಸಿ ದೇವರೇ, ಇನ್ನೂ ಹೆಚ್ಚಿನದಾದಂತ ಕೆಲಸಗಳನ್ನು ಅವರು ಮಾಡಲು ದೇವರೇ, ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳನ್ನು ಅನುಗ್ರಹಿಸಿ, ಮನೆಯಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನ ಮಾತುಗಳನ್ನ ಗಮನಿಸಿ ಪ್ರತಿಯೊಬ್ಬೊಬ್ಬರು ಜೀವಿಸುವಂತೆ ದೇವರನ್ನು ಅವರನ್ನು ಬಲಪಡಿಸಿ ಕಾಪಾಡಿ ನಡೆಸಿ. ಈ ವಿಷಯಗಳನ್ನು ಕೇಳಿದ ಮರೆತಪಟ್ಟಂತ ಎಲ್ಲಾ ಕಾರ್ಯವನ್ನು ನೀನೇ ಒದಗಿಸಿಕೊಟ್ಟು ನಡೆಸಿದ ಪ್ರಾರ್ಥಿಸುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ದೇವರೇ, ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುವಂತ ವಿಷಯದಲ್ಲಿ ಕುಂಠಿತವಾಗಿರುವಂತ ಕೆಲವರಿಗಾಗಿ ದೇವರೇ, ನಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥನೆಯಾಗಿದ್ದೇನೆ. ನಾವು ಅದನ್ನು ಚೇತರಿಸಿಕೊಂಡು ಎಚ್ಚರಿಕೆಯಿಂದ ಜೀವಿಸಿ ದೇವರೇ, ನಿನ್ನ ಒಂದು ಓಟವನ್ನ ನಾವು ಕಡೆಗಾಣಿಸುವಂತೆ ಸಹಾಯ ಮಾಡಿ. ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ದೇವರೇ. ನೀನು ನೇಮಕ ಮಾಡಿರುವಂತಹ ಓಟದಲ್ಲಿ ನಾವು ಓಡಿ ನಮ್ಮ ಒಂದು ಓಟವನ್ನು ಮುಗಿಸಿಕೊಂಡು ಈ ಒಂದು ಲೋಕವನ್ನು ಬಿಡಲು ಸಹಾಯ ಮಾಡಿ. ನಿನ್ನ ನಾಮಕ್ಕೆ ಮಹಿಮೆ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ, ಆಮೆನ್.